ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ, ಶೂನ್ಯಪೀಠಾಧೀಶ್ವರ, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರು ಶಟಸ್ಥಲ ವಚನಗಳ ಪೈಕಿಯ ಸ್ಥಳಕಟ್ಟುಗಳಲ್ಲಿ ಪ್ರಾಣಲಿಂಗಿಯ ವಸ್ತು ನಿರ್ದೇಶ ಸ್ಥಳದ ಕೊನೆಯ ವಚನ ಪ್ರಣವ. ಪ್ರಣವ ಎಂದೊಡೇನೋ, ಪ್ರಣವದ ಭೇದವ ಬಲ್ಲವರಾರೋ. ಎಷ್ಟು ಕೋಟಿ ಮಂತ್ರಗಳದಾವ ಅಂತಂದ್ರ 7 ಕೋಟಿ ಮಂತ್ರಗಳದಾವ, 7 ಕೋಟಿ ಮಂತ್ರ ಅದಾವ. ಎಲ್ಲಾ ಮಂತ್ರಗಳು ಆ 52 ಅಕ್ಷರಗಳಿಂದಲೇ ತಯಾರಾಗ್ಯಾವ. ಮತ್ತ ಎಲ್ಲ ಮಂತ್ರಗಳು ಯಾವ ಅಕ್ಷರದಿಂದ ಚಾಲು ಆಗ್ತಾವ್ರಿ? ಯಾವುದೇ ಮಂತ್ರ ಹೇಳ್ಬೇಕಾದ್ರೆ ಯಾವ ಅಕ್ಷರ ಬರೀತಾರ? ಮೊದಲ ಓಂಕಾರ. ಓಂಕಾರದಿಂದಲೇ ಆ ಓಂಕಾರಕ್ಕೆ ಪ್ರಣವ ಅಂತಾರ. ಪ್ರಣವ ಪ್ರಥಮ ಶಬ್ದನೂ ಹೌದು, ಅಕ್ಷರನೂ ಹೌದು. ಓಂ ಈಸ್ ದ ನೇಮ್ ಆಫ್ ಗಾಡ್. ಓಂ ಈಸ್ ದ ನೇಮ್ ಆಫ್ ಗಾಡ್. ಪರಮಾತ್ಮನ ಹೆಸರು. ಓಂ ಅಂದ್ರ ಪರಮಾತ್ಮನ ಹೆಸರು. ಈಗ ನಿಮ್ಮ ಹೆಸರು ಕರೆದ್ರೆ ನೀವು ಬರ್ತೀರಾ? ಇಲ್ಲ. ನಿಮ್ಮ ಹೆಸರು ಕರೆದ್ರೆ ನೀವು ಓ ಅಂತೀರಾ? ಇಲ್ಲ. ಹಂಗ ಓಂ ಅಂದ್ರೆ ಪರಮಾತ್ಮ ಓ ಅಂತಿರ್ತಾನ. ಓಂಕಾರ ಅಂದ್ರ ಪರಮಾತ್ಮನ ಹೆಸರು ಅಷ್ಟೇ ಅಲ್ಲ, ಸತ ಪರಮಾತ್ಮನೇ, ಪರಮ ಮೂಲ ವಸ್ತು. ಪ್ರಣವ ಎಂದಡೇನೋ, ಆ ಪ್ರಣವದ ಭೇದ ಬಲ್ಲವರಾರು. ಅದರ ಅರ್ಥ ತಿಳ್ಕೊಂಡರೆ ಯಾರ ಅರ್ಥ ತಿಳ್ಕೊಂಡರೇನು? ಮೂಲ ಮಂತ್ರ ಸ್ವರೂಪಾಯ, ಮೂಲ ಮಂತ್ರ ಸ್ವರೂಪಿಣಿ, ಮೂಲ ಪ್ರಕೃತಿ ಸಂಜ್ಞೆಯೇ, ಮೂಲ ಸ್ತಂಭಾಯ ವೈ ನಮಃ. ಮೂಲ ಸ್ತಂಭಾಯ ವೈ ನಮಃ. ಆ ಪ್ರಣವಕ್ಕೆ ನಮಸ್ಕಾರ. ಪ್ರಣವ ಎಂಬುದು ಪ್ರಾಣವಾಯು. ನೆಲೆಯ ನೆರೆದು ಬಿಡಬಲ್ಲಡೆ ಪ್ರಣವ. ಸಾಕಲ್ಯ ಬ್ರಹ್ಮ ಮೂಲಾಂಕುರದ ಶ್ರುತಿಯ ನರಿಯಬಲ್ಲಡೆ ಸಾಕಲ್ಯ ಬ್ರಹ್ಮ ಮೂಲಾಂಕುರದ ಶ್ರುತಿಯ ನರಿಯಬಲ್ಲಡೆ ಪ್ರಣವ. 52 ಅಕ್ಷರದಲ್ಲಿ ಭೇದ ಭ್ರಮೆಯ ತಿಳಿದು ಓದಬಲ್ಲಡೆ ಪ್ರಣವ. ನಾದ ಬಿಂದು ಕಳಾತೀತನಾಗಬಲ್ಲಡೆ ಪ್ರಣವ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ನಿಮ್ಮ ಶರಣರು ಸಹಸ್ರ ವೇದಿಗಳಾದ ಕಾರಣ ಪ್ರಣವ ಪ್ರತಿಷ್ಠಾಚಾರ್ಯರು. ಅವರಿಗೆ ಮಿಗೆ ಮಿಗೆ ನಮೋ ನಮೋ ಎಂಬೆನು. ಬೆಕ್ಕದವ್ರು ಇರಲಿ, ಓಂ ಬಿಟ್ಟಿಲ್ಲ. ಓಂ ಎಲ್ಲರೂ ಹಿಡ್ಕೊಂಡರು.
ಓಂ ಬಿಟ್ಟು ಏನು ಮಾಡಕ್ಕಾಗಲ್ಲ. ಅದಕ್ಕೆ ಮೊದಲು ಏನ್ ಹೇಳಿದ್ರು? ಮೂಲ ಮಂತ್ರ, ಪ್ರಣವ ಮೂಲ ಮಂತ್ರ, ಮೂಲ ಮಂತ್ರ ಸ್ವರೂಪಾಯ, ಮೂಲ ಮಂತ್ರ ಸ್ವರೂಪಿಣಿ. ಎಷ್ಟು ಚಂದ ನೋಡ್ರಿ ಶಬ್ದ. ಸ್ವರೂಪ ಹೌದು, ಸ್ವರೂಪಿಣಿನೂ ಹೌದು. ಮೂಲ ಪ್ರಕೃತಿ ಸಂಜ್ಞೆಯೇ ಮೂಲ ಸ್ತಂಭಾಯ. ಎಲ್ಲದಕ್ಕೂ ಮೂಲಾಧಾರ ಕಂಬ ಇದ್ದಂಗ. ಸ್ತಂಭಾಯ ವೈ ನಮಃ, ಪ್ರಣವಕ್ಕೆ ನಮಸ್ಕಾರ. ಓಂ ಅಂತಂದ್ರ ಅದೇ ಫಸ್ಟ್ ಅಕ್ಷರ. ಆ ಅಕ್ಷರಲಿಂದ 52 ಅಕ್ಷರ ಆಗ್ಯಾವ. ಅದು ಬಂಗಾರ ಇದ್ದಂಗ. ಅದು ಓಂ. ಉಳಿದ ಅಕ್ಷರಗಳೆಲ್ಲ ಆಭರಣಗಳಿದ್ದಂಗ. ಎಲ್ಲ ಆಭರಣಗಳದಾಗ ಅದೇ ಬಂಗಾರ ಹೆಂಗಿರ್ತದ ಹಂಗ ಓಂ. ಅದಕ್ಕೆ ಪ್ರಣವವೆಂಬುದು ಪ್ರಾಣವಾಯು. ಪ್ರಾಣ ಹೋಯ್ತಂತಂದ್ರ ಹೆಂಗ ಎಲ್ಲ ಕೆಲಸ ಸ್ತಬ್ಧ ಆಗ್ತದ ಹಂಗ ಮೂಲ. ಈಗ ಎಲ್ಲಾ ಆಭರಣಗಳೊಳಗಿಂದ ಬಂಗಾರ ತೆಗೆದ್ರೆ ಅಲ್ಲಿ ಆಭರಣ ಇರ್ಲಕ್ ಸಾಧ್ಯ ಅದೇನಲ್ಲಿ? ಬಂಗಾರ ಆದತ್ತೇಳಿ ಆಭರಣಗಳದಾವ. ಬಂಗಾರ ತೆಗೆದು ಹಾಕಿದ್ರೆ ಆಭರಣ ಇರ್ಲಕ್ ಸಾಧ್ಯನಾ? ಹಂಗ ಇದೇನದ, ಪ್ರಾಣವಾಯು ತೆಗೆದು ಹಾಕಿದ್ರೆ ಅಲ್ಲಿ ಜೀವ ಇರ್ಲಕ್ ಸಾಧ್ಯ ಅದೇನು? ಇಲ್ಲ. ಹಂಗ ಎಲ್ಲದಕ್ಕೂ ಇದು ಪ್ರಾಣ ಇದ್ದಂಗೆ. ಇದು ಪ್ರಣವ. ಪ್ರಾಣನೇ ಪ್ರಣವಾಗ್ಯದ. ಪ್ರಾಣ ಎಲ್ಲದರದು ಪ್ರಾಣ. ಅದು ಜಡ ಇರ್ಬೋದು, ಚೇತನ ಇರ್ಬೋದು, ಮತ್ತಿನ್ ಯಾವುದೇ ಇರ್ಬೋದು. ಎಲ್ಲದರದು ಪ್ರಾಣನೇ ಈ ಪ್ರಣವ. ಅದಕ್ಕ ನೆಲೆಯನರಿದು ಬಿಡಬಲ್ಲಡೆ ಪ್ರಣವ. ಏನಿಂಗಂದ್ರ ನೆಲೆಯನರಿದು ಬಿಡಬಲ್ಲಡೆ ಪ್ರಣವ, ಪ್ರಾಣವಾಯು. ಈಗ ಕೊನೆ ಉಸಿರು ಎಳೆಲ ಕತ್ತಿರ್ತಾರಲ್ಲ, ಡೆತ್ ಬೆಡ್ ಅಂತಿರ್ತು. ಅವನಿಗೆ ಅದು ಗೊತ್ತಾತು. ಒಳಗಿನವ ಇದ್ದದ್ದಕ್ಕೆ ಇಷ್ಟು ದಿವಸ ಆರಾಮ್ ಉಸಿರಾಡಿತೀನಿ, ಒಳಗಿನವ ಎದ್ದೋಲಕತ್ತನ, ಉಸಿರಾಟ ಎಷ್ಟು ತ್ರಾಸ ಆಗ್ತದ ಅಂತೇಳಿ ಎಲ್ಲ ಔಷಧಿಗಳು ಕೊಟ್ಟೆವು. ಔಷಧಿಗಳು ಎಲ್ಲಿ ತನಕ ಕೆಲಸ ಮಾಡ್ತಾವ ಅಲ್ಲಿ ತನಕ ಬದುಕಬಹುದು. ಇನ್ನು ಔಷಧ ಕೆಲಸ ಮಾಡಲ್ಲ, ಮುಗೀತದ್ರ ಕೆಲಸ ಅಂತೇಳಿ ಯಾವಾಗ ಗೊತ್ತಾಯ್ತು ಏನ್ ಮಾಡ್ತಾರ? ನಮ್ ಕೆಲಸ ಮುಗೀತ್ರಿ ಅಂತಾರ. ಮತ್ ಬೇರೆ ಯಾವ್ದಾರ ಊರಿಗೆ ಒಯ್ಬೇಕೇನ್ರಿ? ನೀವೆಲ್ಲಿ ಅಮೆರಿಕಕ್ಕೆ ಹೋದ್ರೂ ಇದೇ ಔಷಧ, ಇದೇ ಟ್ರೀಟ್ಮೆಂಟ್. ಇದಕ್ಕಿಂತ ಏನಾರೇ ಭಾರಿ ಟ್ರೀಟ್ಮೆಂಟ್ ಇತ್ತಂದ್ರೆ ನಾವೇ ಹೇಳ್ತಿದ್ದೇವೆ ಅಲ್ಲೋರಿ ಇಲ್ಲೋರಿ ಅಂತ. ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಕ್ ಆಗಲ್ರಿ ಅಂದತ್ನಾಗ ಇನ್ನೇನು ಮಾಡೋದು, ನಡಿಯಪ್ಪ ಹೋಗಮ್ಮ ಅಂತೇಳಿ ಕರ್ಕೊಂಡ್ಬರ್ತಾರ. ಅವಾಗ ಬರೋದ್ರಾಗೆ ಹಾಸಿಗೆ ಎಲ್ಲಿರ್ತದ? ಅಂಗಳದಾಗೋ ಹೊರಗೆ ಸಿಟ್ಔಟ್ನಾಗ ಇರ್ತದ. ಬೆಡ್ರೂಮ್ನಾಗ ಇರಲ್ಲ ಅವಾಗ ನಮ್ಮ ಹಾಸಿಗೆ. ಮತ್ತೆ ಎಲ್ಲಾರ ಒಳಗೆ ಬಿಟ್ಟು ಜೀವ ಬಿಟ್ರಂತಂದ್ರ ಮತ್ತೆ ಶಾಂತಿ ಮಾಡಿಸ್ಬೇಕಾಗ್ತದ, ಖರ್ಚು ಭಾಳ ಬರ್ತದ ಅಂತೇಳಿ ಅಲ್ಲೇ ಹೊರಗೆ ಬೈಲಾಗ ಇಲ್ಲೇ ಇರ್ರಿ, ಇಲ್ಲೇ ಮನಗಿಸ್ಬಿಡ್ರಿ ಅವ್ರಿಗೆ ಇಲ್ಲೇ. ಅವಾಗ ನಿಧಾನ ಎಲ್ಲ ಏನಾಗ್ತಿರ್ತದ, ಪ್ರಾಣವಾಯು ಒಳಗೆ ತಗೊಳ್ಳೋ ಶಕ್ತಿನೂ ಕಡಿಮೆ ಆಕೋತ ಹೋಗ್ತದ, ಹೊರಗೆ ಬಿಡೋ ಶಕ್ತಿನೂ ಕಡಿಮೆ ಆಕೋತ ಹೋಗ್ತಿರ್ತದ. ಈಗ ಎಷ್ಟು ಆರಾಮ್ ಉಸಿರಾಡಿಸ್ಲಕತ್ತೀವಿ, ಅವಂದ್ ಏನಾರೇ ನೆನಪಾದೇನ್ ನಮಗ? ಒಳಗೆ ನಾವು ಅದನ್ನ ಅಂತೇಳಿ ಎಷ್ಟು ಚಂದ ಉಸಿರಾಡಸ್ಲಕತ್ತೀವಿ. ಅದಕ್ಕೆ ಅವ್ರೇನಂತಾರ, ನೆಲೆಯ ನರಿದು ಬಿಡಬಲ್ಲಡೆ. ಎಲ್ಲಿ ನಿಂತಿದು ಉಸಿರಾಟ ಏನ್ ಆದ ನನ್ನೊಳಗ ಅಂತೇಳಿ ಇದು ಉಸಿರಾಟ ನಡೆದದ ಅನ್ನೋದು ಅರಿತು ಉಸಿರಾಡಿಸಿದ್ರಿ ಅಂತಂದ್ರೆ ಅದು ಪ್ರಣವ. ಅದು ಅರಿವಿರ್ಲಾರ್ದೆ ಸುಮ್ನೆ ಪುಸು ಉಸಿರಾಡಿಸ್ಕೊತ ಹಿಂಗೆ ಏನೋ ಒಂದು ಹುಚ್ಚು ಬದುಕು ಮಾಡ್ಲಕತ್ತೀವಲ್ಲ, ಅದು ಪ್ರಣವ ಅಲ್ಲ. ನೀ ಅದಿ ಅಂತ ನಾನು ಉಸಿರಾಡಿಸ್ಲಕತ್ತೀನಿ. ನೀ ಅದಿ ಅಂತ ನನಗೊಂದು ಗುಟುಕ ನೀರು ನುಂಗ ಶಕ್ತಿ ಆದ. ನೀನ್ ಅದಿ ಅಂತ ತುತ್ತು ಬಾಯಾಗಿಟ್ಕೊಳಕ್ ಬಾಯಿ ತೆರಿಲಕ್ ಶಕ್ತಿ ಆದ.
ಕೈಯಾಗ ತುತ್ತು ಮಾಡಿ ಬಾಯಾಗಿ ಇಟ್ಕೊಳ್ಳೋ ಶಕ್ತಿ ಅದ ನನಗೆ. ನೀ ನದಿ ಅಂತ ದುಡಿಲಕತ್ತೀನಿ, ನೀ ನದಿ ಅಂತ ಎಲ್ಲ ನಿನ್ಲಿಂತ ನಡೆದದಪ್ಪ, ನಂದೇನದ. ಆ ರೀತಿ ಯಾರು ತಿಳಿದು ನಡೆದಿರ್ತೀರಿ ಅದಕ್ಕೆ ಪ್ರಣವ ಅಂತಾರ. ಆ ಪ್ರಣವದ ಬೆಲೆ ಯಾವಾಗ ಪ್ರಾಣ ಹೋಗ್ತದ ಅವಾಗ ಗೊತ್ತಾಗ್ತದ. ಪ್ರಾಣ ಹೋಗ ಗೊತ್ತಾಗ್ತದ. ಈ ಶರೀರದೊಳಗ 1000 ಚೇಳು ಕಡ್ದಂಗ ತ್ರಾಸ ಆಗ್ತಿರ್ತದ. ಲಾಸ್ಟಿಗೆ ಎಲ್ಲ ಆಕ್ಸಿಜನ್, ಗ್ಲುಕೋಸ್ ಎಲ್ಲಾನು ಸ್ಥಗಿತಗೊಳ್ತಾ ಇರ್ತದ ಆ ಟೈಮ್ನೊಳಗ. ಅವಾಗ ಏನಾಗ್ತದ, ಎಲ್ಲ ಹಾರ್ಟ್ ಬ್ಲಡ್ ಸಪ್ಲೈ ಮಾಡ್ಬೇಕಂತ ಗುದ್ದಾಡ್ತಿರ್ತದ, ಎಲ್ಲ ಬಂದ್ ಆಗ್ಬಿಟ್ಟಿರ್ತದ. ಎಲ್ಲೇ ರೋಡ್ ಬ್ಲಾಕ್ ಆಗ್ಬಿಟ್ಟಿರ್ತಾವ. ಅದಕ್ಕೆ ಏನ್ ಮಾಡ್ಬೇಕು, ಬೆಳಿಗ್ಗೆ ಎದ್ದು ಕೂಡ್ಲೇನೆ ಫಸ್ಟಿಗೆ ಓಂ 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 ಅನ್ಕೊತ ಹೇಳ್ಬೇಕು. ಕಸುವರಿಗೆ ಎಲ್ಲದ, ಕರ ಎಲ್ಲದ, ಮತ್ತೇನೆ ಎಲ್ಲದ, ಹೇಳು ಟೈಮ್ ಆಯ್ತು. ಯಾರಿಗಾರ ಎಬ್ಬಸೋದಕ್ಕಿಂತ ಮೊದಲ ನೀವು ಎದರ್ಲಿಂತ ಎದ್ದಿರಿ, ಯಾರು ಅದರತ್ ಎದ್ದಿರಿ ನೀವು ಅದನ್ನ ನೋಡ್ಕೊಂಡು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದರೆ ಫಸ್ಟಿಗೆ ಓಂ ಅನ್ಬೇಕು. ಓಂ ಲಿಂಗ ಅಂದ್ರೆ ಓಮು, ಓಂ ಅಂದ್ರೆ ಶಿವ, ಓಂ ಅಂದ್ರೆ ಬ್ರಹ್ಮ. ಆ ಒಂದು ಅಕ್ಷರ ಏನು ಅದಲ್ಲ, ಆ ಅಕ್ಷರ ಬಹಳ ಇಂಪಾರ್ಟೆಂಟ್. ಅದು ಬಹಳ ಇಂಪಾರ್ಟೆಂಟ್. ಬ್ರಹ್ಮನ ಸ್ವರೂಪನೇ ಅದ. ಸ್ವರೂಪಿಣಿ. ಏನು ಹೆಣ್ಣು ದೇವರು ಅಂತಿದ್ರಿ ಅಂತಂದ್ರೆ ಸ್ವರೂಪಿಣಿ, ಗಂಡ ದೇವರು ಅಂದ್ರೆ ಸ್ವರೂಪ. ಹೆಂಗ ಹೇಳ ನೋಡ್ರಿ, ಅವ ಎರಡು ಕವರ್ ಮಾಡ್ಯಾನಿದ್ರಾಗ. ಮೂಲ ಮಂತ್ರ ಸ್ವರೂಪಾಯ, ಮೂಲ ಮಂತ್ರ ಸ್ವರೂಪಿಣಿ. ಗಂಡ ಹೆಣ್ಣ ನೀ ಏನಂದ್ರು ಎಲ್ಲದಕ್ಕೂ ಆ ಮೂಲ ಮಂತ್ರನೇ ಸ್ವರೂಪ ಅವರು. ಹಿಂಗಾಗಿ ಈ ನೆಲೆಯ ನರಿದು ಸುಪ್ರಭಾತ ಸಮಯದಲ್ಲಿ ಎದ್ದು ಕೂಡಲೇ ಏನ್ ಮಾಡ್ಬೇಕು, ಓಂ ಅಂತ ಪರಮಾತ್ಮನನ್ನ ನೆನೆದು, ಪರಮಾತ್ಮ ಸ್ವರೂಪ ನೀನೇ ಆಗಿ ಪರಮಾತ್ಮನನ್ನ ನೆನೆದು ಏನ್ ಮಾಡ್ತೀರಿ ಮಾಡ್ರಿ, ಒಟ್ಟ ಓಂ ಅನ್ಕೋತ ಹೇಳ್ಬೇಕು ನೋಡ್ರಿ. ಅದು ಬಿಟ್ಟು ಏನೇನೋ ಮಾತಾಡ್ಕೋತ ಹೇಳ್ಬಾರ್ದು. ಆ ಮಾತುಗಳು ಬರ್ಬೇಕಾದ್ರೆ ಎಲ್ಲಿದು ಬಂದು ಎಚ್ಚರ ಆಗ್ಬೇಕಾದ್ರೆ ಯಾರಿದ್ರೆ ಎಚ್ಚರ ಆಗಿರ್ರಿ. ಏನಾರ ಕೆಲಸ ಮಾಡ್ಬೇಕಾದ್ರೆ ಯಾರು ಇದ್ದದಕ್ಕೆ ಅವೆಲ್ಲ ಕೆಲಸ ಮಾಡ್ಲಕತ್ತೀರಿ. ಆ ಮೂಲ ಅದಕ್ಕೇನಂತಾರ, ಅರ್ತಿ ಅಂತಾರ. ಅರ್ತಿ ಅಂದ್ರೆ ಫಸ್ಟ್ನಾಗೆ ಫಸ್ಟ್. ಅದು ಸರ್ತಿ ಅಲ್ಲ. ಏನೋ 25 ಕೆಲಸ ಮಾಡೋದ್ರಾಗ ಇದಕ್ಕೂ ಒಂದು ಯಾವಾಗೋ ಲಿಂಗ ಪೂಜೆ ಮಾಡಿ ನೆನೆಸ್ತೀನಿ ಅಲ್ಲ. ಅರ್ತಿಯಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆಯುವುದಂತಂದ್ರೆ ಏನು, ಕೊಳ್ಳಾಗ ಲಿಂಗ ಇತ್ತು ಅಂತಂದ್ರೆ ಆ ಲಿಂಗ ತಗೋಬೇಕು, ಒಂದಿಟ್ಟು ಹಣಿಗೆ ಹಚ್ಕೋಬೇಕು, ಓಂ ಅನ್ಬೇಕು. ಲಿಂಗ ಇರ್ಲಾರ್ದವ್ರು ನಾವೇನು ಮಾಡ್ಬೇಕ್ರಿ ಅಂತಂದ್ರೆ ಎರಡೂ ಕೈ ಜೋಡಿಸ್ಬೇಕು, ತಲೆ ಬಾಗಿಸ್ಬೇಕು, ಹಣಿಗೆ ಹಚ್ಕೊಂಡು ನಮಸ್ಕಾರ ಮಾಡಿ ಓಂ ಅನ್ಬೇಕು. ಲಿಂಗ ಇರ್ಲಾರ್ದವ್ರಿಗೂ ಓಂಕಾರ, ಲಿಂಗ ಇದ್ದವ್ರಿಗೂ ಓಂಕಾರ, ಎಲ್ಲರಿಗೂ ಓಂಕಾರ. ಸಕಲ 84 ಲಕ್ಷ ಜೀವರಾಶಿಗಳಿಗೆಲ್ಲ ಮೂಲ ಸ್ತಂಭ ಅದು. ಅಂತ ಮೂಲಾಧಾರ ಇದ್ದುದಕ್ಕ ಮೂಲ ಸ್ತಂಭಾಯವೈ ನಮಃ, ಅದಕ್ಕೆ ನಮಸ್ಕಾರ ಅಂತೀನಿ. ಮೂಲ ಪ್ರಕೃತಿ ಸಂಜ್ಞೆಯೇ ಶುದ್ಧ ಬ್ರಹ್ಮನಲ್ಲಿ ಒಂದು ಕಲ್ಪಿತ ಪ್ರಕೃತಿ ಏನದಲ್ಲ, ಅದೆಲ್ಲ ಓಂಕಾರ ಸ್ವರೂಪನೇ, ಎಲ್ಲ ಓಂಕಾರ. ಹಿಂಗಾಗಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ಏನಾಗ್ತದ್ರಿ, ನಸಿಕ್ನಾಗ ಎದ್ದು ಫಸ್ಟಿಗೆ ಲಿಂಗ ನೆನೆದ್ರೆ ಏನಾಗ್ತದ, ಅದ್ರ ಫಲ ಏನಿರ್ತದ ಅಂತಂದ್ರೆ ಏನ್ ಹೇಳ್ತಾರ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಮುಂಜಾನೆ ಎದ್ದು ಅದು ನೆನೆಸಿದ್ರೆ ಸುಮ್ನೆ ಏನಾರ ಬರ್ತಾವ ನೋಡ್ರಿ ಕಾಲ ಕರ್ಮ. ಏನ್ ಸುಮ್ನೆ ಏನಿದು ಕುತ್ತಲ್ಲೇ ಏನೋ ಬತ್ತಲ್ಲ, ಯಾಕ ಬಂತು, ಬಿದ್ದೆವು ಎದ್ದೆವು, ಪೆಟ್ಟಾಯ್ತು, ರೋಡ್ ಮೇಲೆ ಯಾವನ ಗಾಡಿ ಹಾಯಿಸ್ದ, ಏನೋ ಆಯ್ತು, ಬದುಕಿದೆವು, ಇಲ್ಲ ಅಂದ್ರೆ ಸತ್ತೇವು, ಏನೋ ಇವೆಲ್ಲ ಯಾಕೆ ಆಲಕತ್ತವ ಅಂತಂದ್ರ ಮುಂಜಾನೆ ಎದ್ದು ಅವನಿಗೆ ನೆನೆಸಿಲ್ಲ ಅಂತ ಅಷ್ಟೇ. ಒಂದೇ ಕಾರಣ ಕೊಡ್ತಾರ ಅವ್ರು, ಓನ್ಲಿ ಒನ್ ರೀಸನ್ ಫಾರ್ ಆಲ್ ಡಿಫಿಕಲ್ಟೀಸ್. ಒಂದೇ ಒಂದು ಕಾರಣ, ಎಲ್ಲಾ ಸಮಸ್ಯೆಗೆ ಒಂದೇ ಕಾರಣ ಏನು, ಸುಪ್ರಭಾತ ಸಮಯದಲ್ಲಿ ಲಿಂಗವನ್ನ ನೆನಿಲಾರ. ಎದ್ದು ಕೂಡಲೇ ಓಂ ಅನ್ಬೇಕು.
ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ. ಆಮೇಲೆ ಏನ್ ಮಾಡ್ಬೇಕು? ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ದೇವ್ರ ಪೂಜೆ ಮಾಡ. ಆ ಪೂಜೆ ಮಾಡಿದ್ರೆ ಏನಾಗ್ತದ? ದುರಿತ ಬಂಧನಗಳು ನಿಮ್ಮದು ಇವತ್ತಿನ ದಿವಸ ಪ್ರಾರಬ್ಧ ಕರ್ಮಗಳು ಏನೇನು ಭೋಗ ಕೊಡಬೇಕಂತವ ಅವು ಬಂದು ಕಾಯ್ಲಕತ್ತಾವ ನಿಮಗ. ಬಾರೆ ಬಾ ಹೊರಗೆ ನೀನು ಮಾಡ್ತೀವಿ ಅಂತೇಳಿ ನೀವು ಯಾವಾಗ ಕುಂತು ಚಂದ ಪೂಜೆ ಮಾಡಿದ್ರಿ, ಪರಮಾತ್ಮನ ಸ್ತೋತ್ರ ಮಾಡಿದ್ರಿ, ಪರಮಾತ್ಮನ ದರ್ಶನ ಮಾಡಿದ್ರಿ, ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡಿದ್ರಿ, ನೀವು ಏನಾರ ಮಾಡಿದ್ರಿ ಅಂದ್ರ ಆ ಪಾಪಗಳೆಲ್ಲ ಓಡಿ ಹೋಗ್ಬಿಡ್ತಾವ. ಹೆಂಗ್ ಓಡ್ತಾವ? ನಿಮ್ಮ ಪೂಜೆ, ಲಿಂಗ ಪೂಜೆಲಿಂತ ಹೆಂಗ್ ಓಡ್ತಾವವು? ಈ ಸತ್ಸಂಗ ಏನ್ ಲಿಂಗ ಪೂಜೆಕ್ಕಿಂತ ಏನು ಕಡಿಮೆ ಇಲ್ಲ. ಇದು ಇಲ್ಲೇನ್ ಸತ್ಸಂಗದ ಇದೇನು ಯಾ ಲಿಂಗ ಪೂಜೆಕ್ಕಿಂತ ಕಡಿಮೆ ಇಲ್ಲ. ಲಿಂಗ ಪೂಜೆಕ್ಕಿಂತನೂ ಶ್ರೇಷ್ಠವಾದ ಕೆಲಸ ಇದು ಸತ್ಸಂಗ. ಇದನ್ನು ಪೂಜೆನೆ, ಇದನ್ನು ಧ್ಯಾನನೇ, ಇದನ್ನು ಜ್ಞಾನನೇ, ಎಲ್ಲಾನು ಅದ ಈ ಸತ್ಸಂಗದಾಗ. ಇಲ್ಲಿ ಏನಾಗ್ತದ? ಒಂದು ಗಿಡದಾಗ 1000 ಕಾಗಿ ಅದಾವ, 1000 ಕಾಗಿ ಕೂತಾವ. 1000 ಕಾಗಿಗಳಿಗೆ ಹೆಂಗ್ ಹೊಡಿಲಪ್ಪ? ನಂಬಲ್ಲಿ ಬರೀ 2-3 ಕಲ್ಲು ಅದಾವ, ಹೆಂಗ್ ಹೊಡಿಲಿ? 1000 ಕಾಗಿಗಳಿಗೆ 1000 ಕಲ್ಲು ಬೇಕಾ? 1000 ಕಾಗೆಗಳಿಗೆ 1000 ಕಲ್ಲು ಬೇಕೇನ್ರಿ? ಎಷ್ಟು ಕಲ್ಲು ಬೇಕು? ಒಂದು ಕಲ್ಲು ಒಗದ್ರೆ ಸಾಕು. ಓಂ ಅಂತ ಒಂದು ಕಲ್ಲು ಒಗದ್ರೆ ಅಂದ್ರೆ 1000 ಕಾಗೆಗಳು ಓಡುತ್ತಾವ. ಹಂಗ ಓಂ ಅನ್ಬೇಕು. ಅದಕ್ಕೆ ಪ್ರಣವ ಎಂಬುದು ಪ್ರಾಣವಾಯು, ಅದು ಮೂಲ ಆಧಾರ. ಪ್ರಾಣ ಇದ್ದಂಗ ಅದ, ಎಲ್ಲದಕ್ಕೂ ಪ್ರಾಣ ಅದ. ನೆಲೆಯನರಿದು ಬಿಡಬಲ್ಲಡೆ ಪ್ರಣವ. ಅದಕ್ಕೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ. ದೇವರ ಪೂಜೆ ಹೆಂಗ ಮಾಡ್ತೀರಿ ಹಂಗಂಗ್ ನಿಮ್ ಪಾಪ ಕರ್ಮಗಳು ಓಡ್ತಿರ್ತಾವ. ಹಿಂಗಾಗಿ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ. ಶಂಭು ನಿನ್ನಯ ನೋಟ ಹೆರೆ ಹಿಂಗದ ಕಣ್ಣು ಬೇಟ. ಲಿಂಗ ಪೂಜೆ ಮಾಡಿದ್ಮೇಲೆ ಏನಾಗ್ಬಿಡ್ತದ? ನಿಮ್ಮ ದೃಷ್ಟಿ ಲಿಂಗ ಅಂಗ ಯೋಗ ಶಿವ ಯೋಗ ಆದ್ಮೇಲೆ ನಿಮ್ಮ ದೃಷ್ಟಿಲಿಂತ ಜಗತ್ತಿನಾಗ ಏನೇನು ನೋಡ್ತೀರಿ ಎಲ್ಲಾ ಕಡೆ ಅವನಿಗೆ ನೋಡ್ಬೇಕು. ಶಂಭೋ ನಿಮ್ಮಯ ನೋಟ. ಎಲ್ಲಿ ಕಂಡಲ್ಲಿ ನೀನೇ, ಎತ್ತ ನೋಡಿದಡತ್ತತ್ತ ನೀನೇ ದೇವ. ಸಕಲ ವಿಸ್ತಾರದ ರುಹು ನೀನೇ ದೇವ. ವಿಶ್ವತೋ ಚಕ್ಷು ವಿಶ್ವತೋ ಬಾವು ವಿಶ್ವತೋ ಕರ್ಣ ವಿಶ್ವತೋ ಪಾದ. ಎಲ್ಲ ನೀನೇ ಅದಿ ನೋಡ್ ಮಾರಾಯ, ನೀನು ಬಿಟ್ಟೇನು ಇಲ್ಲ. ನಾಮ ರೂಪ ಕ್ರಿಯೆ ಗುಣ ಸ್ವಭಾವ ಏನೇನದವ ಅವೆಲ್ಲನೂ ಪ್ರಕೃತಿಕ ಅದಾವ. ಅವೆಲ್ಲ ಏನದವ? ಕಲ್ಪಿತ ಅದಾವ. ಒಳಗಿರುವ ಓಂಕಾರ ಬ್ರಹ್ಮ ಒಬ್ಬನೇ ಅದನ. ಆ ಓಂಕಾರವನ್ನೇ ಎಲ್ಲ ಕಡೆ ನೋಡಬೇಕು. ಏನು ಕಿವ್ಯಾಗ ಬಿದ್ದರೆ ಅದು ಓಂಕಾರವನ್ನೇ ಕೇಳಬೇಕು. ಏನಾರ ಮುಟ್ಟಿದ್ರೆ ಓಂಕಾರವನ್ನೇ ಮುಟ್ಟಬೇಕು. ಒಳಗ ಭಾವ ಆ ರೀತಿ ತಯಾರಾಗ್ಬೇಕು ನಮ್ಮಲ್ಲಿ. ಹಿಂಗ ತಯಾರಾಗಿ ಓಂಕಾರ 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 ಮಾಡಿಕೊಂಡು ಇದ್ದೇವಂತಂದ್ರೆ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ. ಶಂಭು ನಿಮ್ಮಯ ನೋಟ ಹೆರೆ ಹಿಂಗದ ಕಣ್ಣು ಬೇಟ. ಎಷ್ಟು ನೋಡಿದ್ರು ಇನ್ನ ನೋಡ್ಬೇಕನ್ನಿಸ್ತದೆ ಈ ಜಗತ್ತು. ಎಲ್ಲಿ ಓಂಕಾರವನ್ನ ನೋಡೋದು ಕಲ್ತ್ರಿ, ಬ್ರಹ್ಮನನ್ನ ನೋಡೋದು ಕಲ್ತ್ರಿ, ಲಿಂಗವನ್ನ ನೋಡೋದು ಕಲ್ತ್ರಿ, ನಾಮ ರೂಪಗಳನ್ನೆಲ್ಲ ಬಿಟ್ಟು ಬರೇ ಆತ್ಮದರ್ಶನ ಮಾಡ್ಕೋತ ಹೋದ್ರಿ ಅಂದ್ರ ಹೆರೆ ಹಿಂಗದ ಕಣ್ಣು ಬೇಟ. ಇನ್ನ ಎಷ್ಟು ನೋಡಿದ್ರು ಇನ್ನ ನೋಡ್ಬೇಕನ್ನಿಸ್ತದ. ನಾವು ನಾಮ ರೂಪ ನೋಡಿ ಬ್ಯಾಸರ ಮಾಡ್ಕೊಂಡ್ಬಿಟ್ಟಿವಿ. ಏನ್ ಹಿಂಗಂತನಲ್ಲ, ಹಂಗಂತನಲ್ಲ, ಹಿಂಗ್ ಮಾಡ್ತಾಳಲ್ಲ, ಹಂಗ ಮಾಡ್ತಾಳಲ್ಲ ಅಂತೇಳಿ ಅವ್ರ ನಾಮ ರೂಪ ನೋಡಿ ಬ್ಯಾಸರ ಮಾಡ್ಕೊಂಡು ಒಬ್ಬರ ಮಾರಿ ಒಬ್ಬರು ನೋಡ್ಲಿಕ್ಕೆ ತಯಾರಿಲ್ಲ ನಾವು. ಯಾಕೆ ಹಂಗಾಗ್ಯದಂತಂದ್ರೆ ನಾಮ ರೂಪ ನೋಡಿದ್ದಕ್ಕೆ. ಯಾವಾಗ ನಾವು ಓಂಕಾರವನ್ನೇ ನೋಡೋದು ಕಲ್ತೇವಂತಂದ್ರ ಹೆರೆ ಹಿಂಗದ ಕಣ್ಣು ಬೇಟ. ಇನ್ನೂ ನೋಡ್ಬೇಕು, ಇನ್ನೂ ನೋಡ್ಬೇಕು. ಆತ್ಮ ನೋಡೋದಕ್ಕೆ
ಏನು ಸಾಕನಿಸ್ತದೇನ್ರಿ? ಸಾಕೆನಿಸದ ಸವೆಯದ ಇನ್ನು ಬೇಕೆನಿಸುವಂತ ಹೆರೆ ಹಿಂಗದ ಕಣ್ಬೇಡ. ಏನು ಮಾತು. ಶಂಭೋ ನಿಮ್ಮಯ ನೋಟ ಹೆರೆ ಹಿಂಗದ ಕಣ್ಬೇಡ. ಶಂಭು ಅಂದ್ರೆ ಶುಭಕರ, ಒಳ್ಳೇದ್ ಮಾಡಂತದಕ್ಕೆ ಶಂಭು ಅಂತಾರ. ಶಂಕರ ಅಂದ್ರು ಒಂದೇ, ಶಂಭು ಅಂದ್ರು ಒಂದೇ, ಶುಭಕರ. ಶಂಭು ನಿಮ್ಮಯ ನೋಟ ಹೆರೆ ಹಿಂಗದ ಕಣ್ಬೇಡ. ಅದಕ್ಕೇನ್ ಮಾಡಬೇಕು? ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು. ಯಾವಾಗಾರ ಮುಂಜಾನೆ ಒಂದ್ಸಾರಿ ಪೂಜೆ ಮಾಡಿ ಓಂ ಅಂತೇಳಿ ಹಂಗೆ ಬಿಡೋದಲ್ಲ, ಸದಾ ಕಾಲ ಒಳಗೆ ಓಂಕಾರ ನಡೀತಾನೆ ಇರಬೇಕು. ಒಂದು ಪುರುಷ ಪ್ರಯತ್ನದಿಂದ ನಿಮ್ಮ ಓಂಕಾರ ನಡಿಬೇಕು. ಒಂದು ಒಳಗ ಚೈತನ್ಯದಿಂದ ತನ್ನ ಓಂಕಾರ ತಾನು ನಡೆದದ, ಒಳಗದು ಓಂಕಾರದ ನಡೆದದ ಅನ್ನೋದಕ್ಕೆ ಏನಾಗ್ತದ? ನಾವು ಜೀವಂತದೀವಿ. ಒಳಗ ಓಂಕಾರ ಇಲ್ಲ ಅಂತಂದ್ರೆ ನಾವು ಜೀವಂತ ಇರ್ಲಕ್ ಸಾಧ್ಯ ಇಲ್ಲ. ಒಳಗ ಓಮನ ಧ್ಯಾನ ನಡೆದದ, ಅವನು ಮಾಡ್ಲಕತ್ತಾನು, ಶಿವ ಒಳಗ್ ಕೂತು ಮಾಡ್ಲಕತ್ತಾನು. ನಿಮ್ ಕಿವ್ಯಾಗ 2 ಬಟ್ಟೆ ಇಟ್ಕೊಂಡು ಮುಚ್ಕೊಂಡ್ಬಿಟ್ರಿ ಅಂತಂದ್ರೆ ಒಳಗ ಓಮನ ಶಬ್ದ ತುಂಬಿ ತುಳುಕ್ತದ. ಇದು ಮುಚ್ಚಿಬಿಟ್ರಿ ಅಂದ್ರೆ 2 ಕಿವಿಗಳು ನಿಮ್ಮ 2 ಹೆಬ್ಬಟ್ಟಿನಿಂದ ಮುಚ್ಚಿಬಿಡ್ರಿ. ಮುಚ್ಚಿದ್ರಿ ಅಂತಂದ್ರೆ ಒಳಗ ಓಂಕಾರ ತುಂಬಿ ತುಳುಕ್ಲಕತ್ತದ. ಒಳಗದು ತುಂಬದ ಎಲ್ಲರ ಇಲ್ಲ ನೋಡ್ರಿ. ಅಂಗಾಲಿನ ಹೆಬ್ಬೆರಳಿನ ತುದಿ, ಹೆಬ್ಬೆರಳಿನ ಉಗುರಿನ ತುದಿಯಿಂದ ಅಳನೆತ್ತಿಯವರೆಗೆ, ಅಳನೆತ್ತಿ ಮೇಲಿನ ಕೂದಲಿನ ತುದಿವರೆಗೆ ಓಂಕಾರ ಒಳಗೆ ತುಂಬಿ ತುಳುಕ್ಲಕತ್ತದ. ಒಳಗಿಂದ ಹೆಂಗ ತುಂಬಿ ತುಳುಕ್ಲಕತ್ತದ ಹಾಗೆ ನಿಮ್ಮ ಬಾಯಿ ಒಳಗೂ ಓಂಕಾರ ತುಂಬಿ ತುಳುಕಬೇಕು. ಬಾಯಿಯೊಳಗ ಓಂಕಾರ ತುಂಬಿ ತುಳುಕ್ತಿರ್ಬೇಕು. ನಾಗಲಿಂಗಪ್ಪ ಹಿಂಗೆ ಹೋಗೋ ಟೈಮ್ನಾಗ ಸಿದ್ಧಾರೂಢರು ಮಠದೊಳಗ ಏನ್ ಮಾಡ್ಲಕತ್ತಿದ್ರು? ಎಲ್ಲರಿಗಿ ಓಂ ನಮ ಶಿವಾಯ ಮಂತ್ರ ಹೇಳಕ್ ಹಚ್ಚಿಬಿಟ್ಟಿದ್ರು. ಏನ್ ಇವತ್ತು ಪ್ರವಚನ ಇಲ್ಲ, ಇವತ್ತಿನ ಇಲ್ಲ, ಏನೂ ಇದು ವಿಷಯಗಳು ಏನ್ ಹೇಳೋದಿಲ್ಲ. ಅತ್ಯಂತ ಮಹತ್ವ ಏನದ? ಓಂಕಾರ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬರೇ ಇದೇ ಅನ್ಕೋತ ಕುಂದಿರ್ಸ್ಬಿಟ್ಟಿದ್ರು. ಒಂದ್ ದಿವಸ ಎಲ್ಲರೂ ಅದೇ ಅನ್ಕೋತ ಕೂತಿದ್ರು. ಇದೇನಿದು ವಿಚಾರ ಮಾಡೋದ್ ಬಿಟ್ಟಕ್ಕೆ ಏನಿದು ಓಂಕಾರ ಹಚ್ಕೊಂಡು ಕೂತಾನಲ್ಲ ಸಿದ್ಧ ಅಂತೇಳಿ ನಾಗಲಿಂಗಪ್ಪ ಬಂದ ಸಿದ್ಧನ ಬಾಗ್ಲ ಕೂತ್ರು. ನೀನು ಅನು ಅಂದ್ರು. ನೀನು ಓಂ ನಮ ಶಿವಾಯ ಎಟತನ ಅಂತ ನಾವು ಕಿತಾಪತಿ ನಾಗಲಿಂಗಪ್ಪ ಸುಮ್ ಕೂತಲ್ಲ. ಸಿದ್ಧ ನನಗ ಏಕಿ ಬಂದವ, ಮೂತ್ರ ಬಂದವ ಅಂದ. ಜಗ್ಗಿ 1000 ಗಟ್ಲೆ ಮಂದಿ ಕೂತು ಓಂ ನಮ ಶಿವಾಯ ಅನ್ಲಕತ್ತಾರ. ಇದರ ದಾಟಿ ಹೋಗಿ ಮೂತ್ರ ಬಂದವ್ರು ಹೋಗಿ ಮಾಡಿವ ಅಂತ ಸಿದ್ಧಾರೂಢರು ಹೇಳಿದ್ರ, ಎಷ್ಟ್ ಮಂದಿ ಕೂತಾರಪ್ಪ ಇಲ್ಲಿ, ಈಸ್ ಮಂದಿ ದಾಟಿ ಹೋಗೋದ್ರಾಗೆ ನನಗೆ ದೊಡ್ಡ ತ್ರಾಸ ಆಗ್ತದೆ ಇದು ಅಂತ. ಮತ್ತೀಗ ಎಲ್ಲಿ ಮಾಡ್ಬೇಕು ಅಂತ ಕೇಳಿದ್ರು. ಮತ್ತ ಸಿದ್ಧಾರೂಢ್ರಿ ಡಿಸ್ಟರ್ ಪ್ರಶ್ನೆ ಮೇಲೆ ಪ್ರಶ್ನೆ. ಅದಕ್ಕೆ ಸಿದ್ಧಾರೂಢರು ಏನ್ ಹೇಳಿದ್ರು? ಇಷ್ಟು ಮಂದಿಯಾಗ ಯಾವ ಮಂತ್ರ ಅನ್ಲಾರ್ದ, ಓಂ ನಮ ಶಿವಾಯ ಮಂತ್ರ ಅನ್ಲಾರ್ದ ಸುಮ್ಮ ಕಾಲೇ ಕೂತಾನ, ಅವನ್ ಬಾಯ ಹೋಗಿ ಹುಚ್ಚೊಯ್ದ್ ಬಿಡ ಹೇಳ್ಬಿಟ್ರು. ಏನಂತ? ಯಾರು ಓಂಕಾರ ಮಂತ್ರ ಹೇಳಂಗಿಲ್ಲ ಅವ್ರ ಬಾಯಾಗ ಹುಚ್ಚೊಯ್ದಂಗೆ ಅದ. ಅವ್ರು ತಿಂದ ಅನ್ನ ಅಲ್ಲ, ಅದು ಮಲ. ಅವ್ರು ಕುಡಿದದ್ದು ನೀರಲ್ಲದು, ಮೂತ್ರ ಅದು. ಅವ್ರು ಉಸಿರಾಡಿಸಿದ್ದು ಉಸಿರಾಟನೇ ಅಲ್ಲದು, ಸತ್ತ ಶವದ ಗಾಳಿ ಅದಷ್ಟೇ. ಯಾಕಂದ್ರೆ ಜೀವಂತ ಇದ್ದವ್ರದು ಆಕ್ಸಿಜನ್ ಇರ್ತದೆ, ಸತ್ತವ್ರದು ದುರ್ನಾತ ಇರ್ತದೆ. ಹಿಂಗಾಗಿ ಓಂಕಾರ ಬಹಳ ಮುಖ್ಯ ಅದ, ಅದನ್ನ ಫಾಲೋ ಮಾಡಬೇಕು ಅನ್ನಬೇಕು. ಈ ಒಂದು 5ನೇ ತರಂಗದೊಳಗೆ ಅದು ಓಂಕಾರದ್ದೇ ಮಹತ್ವ ಹೇಳೋರ ಮುಂದೆ ಬರ್ತದ. ಅದಕ್ಕೆ ನೀವು ಭಾರಿ ವೇದ, ಆಗಮ, ಶಾಸ್ತ್ರ, ಪುರಾಣ, ಇತಿಹಾಸ, ಭಗವದ್ಗೀತೆ, ಶ್ರುತಿ, ಸ್ಮೃತಿ ಏನೇನು ಓದಿ ದೊಡ್ಡ ಶಾಣ್ಯರು, ದೊಡ್ಡ ಪಂಡಿತರು, ಸಾಕಲ್ಯ ಬ್ರಹ್ಮ ಮೂಲಾಂಕುರದ ಶ್ರುತಿಯನ್ನ ಅರಿಯಬಲ್ಲಡೆ. ಎಲ್ಲಾ ಶ್ರುತಿಗಳು, ಎಲ್ಲಾ ವೇದ, ಆಗಮ, ಉಪನಿಷತ್ತುಗಳು ಎಲ್ಲದ್ರೊಳಗ ಇರೋಂಥದ್ದು ಆ ಪ್ರಣವನೇ. ಪ್ರಣವ ಬಿಟ್ರೆ ಮತ್ತೊಂದು ಇಲ್ಲ. ಎಲ್ಲಾ ಅಕ್ಷರಗಳಿಗೆ ಪ್ರಣವನೇ ಆಧಾರ.
ಎಲ್ಲ ಶಬ್ದಗಳಿಗೆ ಪ್ರಣವನೇ ಆಧಾರ, ಎಲ್ಲ ಅರ್ಥಗಳಿಗೆ ಪ್ರಣವನೇ ಆಧಾರ. ಅಕ್ಷರ, ಶಬ್ದ, ಅರ್ಥ ಇವೇ ಮೂರಲ್ಲ ಇಲ್ಲಿ ಮಾಡ್ತಾ ಇರೋದು. ಮತ್ತೆ ನೀವೇನು ಅನುಭವಿಸ್ತೀರಿ ಅದು ಅನುಭವಕ್ಕೂ ಪ್ರಣವನೇ ಆಧಾರ. ಆನಂದನೇ ಆನಂದ. ಹಿಂಗಾಗಿ ಸಾಕಲ್ಯ ಅಂದ್ರೆ ಎಲ್ಲ ಬ್ರಹ್ಮ ಮೂಲಾಂಕುರದ ಬ್ರಹ್ಮನ ಮೂಲವಾದಂತ ಏನು ಸಾಹಿತ್ಯ ಅದ, ಶ್ರುತಿಗಳು ಏನದವ, ಎಲ್ಲ ಶ್ರುತಿಗಳು, ವೇದಗಳು, ಜ್ಞಾನ ಏನದ, ಎಲ್ಲ ಮೂಲಾಂಕರದ ಶ್ರುತಿಯನ್ನು ಅರಿಯಬಲ್ಲಡೆ ಅದು ಪ್ರಣವ. 52 ಅಕ್ಷರಗಳಲ್ಲಿ ಅಕ್ಷರದ ಭೇದ ಭ್ರಮೆ. 52 ಅಕ್ಷರ ಅನ್ನೋದು ಒಂದು ಭ್ರಮೆ. 52 ಅನ್ನವು ಭ್ರಮೆ. ಅಲ್ಲಿರೋದು ಒಂದೇ ಅಕ್ಷರ. 52 ಅಕ್ಷರ ಆಗ್ಯಾವ. 1 ರಿಂದ 9 ಅಂಕಿನೂ ಅವೇ ಆಗ್ಯಾವ, ಶೂನ್ಯನೂ ಅದೇ ಆಗ್ಯಾವ, ಎಲ್ಲ ಅದೇ. ಹಂಗಾಗಿ ಸಾಕಲ್ಯ ಬ್ರಹ್ಮ ಮೂಲಾಂಕುರದ ಶ್ರುತಿಯನ್ನು ಅರಿಯಬಲ್ಲಡೆ ಪ್ರಣವ. 52 ಅಕ್ಷರದಲ್ಲಿ ಭೇದ ಭ್ರಮೆ ತಿಳಿದು ಓದಬಲ್ಲಡೆ ಪ್ರಣವ. ಭೇದ ಇದೆಲ್ಲ 52 ಅಕ್ಷರನದೇ ಇದು ಭೇದ. 1 ರಿಂದ 9 ಅಂಕಿ ಭೇದ, ಶೂನ್ಯ ಅನ್ನೋದು ಒಂದು ಭೇದ ಭ್ರಮೆ. ಈ ಎಲ್ಲಾ ಭೇದ ಭ್ರಮೆಗಳಿಗೆ ಒಂದೇ ಒಂದು ಪ್ರಣವನೇ ಎಲ್ಲದಕ್ಕೂ ಆಧಾರ. ಅದಕ್ಕೆ 52 ಅಕ್ಷರದಲ್ಲಿ ಭೇದ ಭ್ರಮೆ ತಿಳಿದು ಓದಬಲ್ಲಡೆ ಪ್ರಣವ. ನಾದ ಬಿಂದು ಕಳೆ. ನಾದ ಕೇಳೋದು ಗೊತ್ತಾಗ್ಯದ ಹೆಂಗಂತ? ಪ್ರಣವನಾದ. ಪ್ರಣವನಾದ ಕೇಳೋದು ಗೊತ್ತಾಗ್ಯದ ಹೆಂಗ? ಹೆಂಗ್ ಕೇಳ್ತೀರಿ? ಈಗ ಸ್ಟಾರ್ಟಿಂಗ್ ಕಲ್ಕೋತಾಗ ಏನಿರ್ತೈತಿ ಪ್ರಾಮರಿ ಮಾಡಿ ಕೇಳ್ತಾರೆ. ಅದ ಓಂಕಾರ ಹೇಳಿ ಸುಮಾರು ಒಂದ್ 15-20 ಪೀಸ್ ಮಟ್ಟ ಓಂಕಾರ ಹೇಳಿದ್ರಿ. ಆಮೇಲೆ ಕಿವಿ ಒಳಗೆ ನಾವು ಬಲ್ ಇಟ್ಕೊಂಡಾಗ ಕಿವಿಯಾಗಿ ಬೆಳ್ಳಿಟ್ಕೊಂಡದ್ದು ನಾದ ಏನದ ಅದೇ ನಾದ. ಆ ನಾದನೇ ನೀವು ಒಳಗ ಆದ ಅನ್ನೋದು ಚಂದ ತಿಳ್ಕೊಂಡ್ರಿ ಅಂತಂದ್ರ ಅದೇ ನಾದ ಇಡೀ ಬ್ರಹ್ಮಾಂಡದಾಗ ತುಂಬಿ ತುಳುಕ್ಲಕತ್ತದ. ಇಡೀ ಬ್ರಹ್ಮಾಂಡದ ತುಂಬೆ ತುಳುಕ್ಲಕತ್ತದ. ನೀವು ಮೊಬೈಲ್ ಅವು ನಿಮ್ ಬಗಲಾಗ ಇಟ್ಕೊಂಡಿರಲ್ಲ, ಅವು ಜಗ್ಗಿ ಸೌಂಡ್ ಮಾಡ್ಲಕತ್ತವ. ನಿಮಗ ಅದ್ರ ಸೌಂಡ್ ಕೇಳಕ ಕಿವಿಯಾಗಿ ಶಕ್ತಿ ಇಲ್ಲ. ಈಗ ಟಿವಿ ಇಟ್ಟಿರಿ ಮನ್ಯಾಗ, ಮತ್ತ ನಿಮ್ ಸುತ್ತಮುತ್ತ ಇವು ಕನೆಕ್ಷನ್ಸ್ ಇಟ್ಕೊಂಡ್ರಿ ಅಲ್ಲ, ವೈಫೈ ಕನೆಕ್ಷನ್, ಟಿವಿ ಡಿಶ್, ಅವೆಲ್ಲ ಸೌಂಡ್ ಮಾಡ್ಲಕತ್ತವ. ಆ ಶಬ್ದ ಕೇಳಕ್ ನಮ್ಮಲ್ಲಿ ಸೂಕ್ಷ್ಮವಾದಂತ ಸಂವೇದನೆಗಳು ಇಲ್ಲ, ಎಲ್ಲ ಓಸು ಸೌಂಡ್ ಮಾಡ್ಲಕತ್ತಾವ. ಕರೆಂಟ್ ವೈರ್ ಸಹಿತ ಸೌಂಡ್ ಮಾಡ್ಲಕತ್ತದ. ಎಲ್ಲದ್ರೊಳಗೂ ನಾದ ಅದ, ಎಲ್ಲದ್ರಾಗೂ ನಾದ ಅದ, ಎಲ್ಲನೂ ಸೌಂಡ್ ಮಾಡ್ಲಕತ್ತಾವ. ಆ ಎಲ್ಲ ಸೌಂಡ್ನಾಗ ಏನಾಗ್ಬಿಟ್ಟದ, ಆ ಮೂಲ ಆಧಾರವಾದದ್ದು ಮರ್ತೋಗ್ಬಿಟ್ಟ. ಆಭರಣಗಳಿದ್ದಂಗ, ಎಲ್ಲಾ ಶಬ್ದಗಳು ಆಭರಣ ಇದ್ದಂಗ ಮೂಲ ಆಧಾರ ಪ್ರಣವ ಏನದ ಅದು ಮರ್ತ ಹೋಗ್ಬಿಟ್ಟ. ಎಲ್ಲನೂ ಸೌಂಡ್ ಮಾಡ್ಲಕತ್ತಾವ, ಎಲ್ಲನೂ ಓಂಕಾರ, ಎಲ್ಲನೂ ಜಪ, ಎಲ್ಲನೂ ಏನ್ ಮಾಡ್ಲಕತ್ತಾವ, ಉಪಾಸನೆ ಒಳಗೆ ಅದಾವ. ಎಲ್ಲ ಅಷ್ಟು ವಸ್ತುಗಳು ಓಂ ಅನ್ಕೋತೆ ಕುಂತಾವ. ಅದು ಕೇಳಕ್ ನಮ್ಮಲ್ಲಿ ಸಂವೇದನೆಗಳು ಇಲ್ಲ ಅಷ್ಟೇ. ನಾವು ಯಾವಾಗ ನಮ್ಮೊಳಗಿನ ಓಂಕಾರನೇ ನಾವು ಕೇಳಕ್ಕೆ ಶಕ್ತಿ ಇಲ್ಲ, ಏನು ಬೇರೆ ವಸ್ತುಗಳು ಬೇರೆ ಜೀವಿಗಳು ಮಾಡೋದು ನಮ್ಗೇನ್ ಕೇಳಿಸ್ತದ? ಹಂಗ ಏನದಂದ್ರ ಓಂಕಾರ ನಿಮ್ಮ ಒಳಗೇ ಆದ, ಅದು ಕೇಳಿಸ್ಬೇಕು. ಮತ್ತ ನಾದ ಬಿಂದು ಅಂತಂದ್ರೆ, ಬಿಂದು ದರ್ಶನ ಅಂತಂದ್ರೆ ಏನದು? ಬಿಂದು ದರ್ಶನ ಅಂದ್ರ ನಿಮ್ಮೊಳಗಿನ ಆತ್ಮದರ್ಶನ ಮತ್ತು ಇಡೀ ವಿಶ್ವದ ಸಮಸ್ತ ಜೀವರಾಶಿಗಳಲ್ಲಿ ಮತ್ತು ಇಡೀ ವಿಶ್ವದ ಸಮಸ್ತ ಜಡ ವಸ್ತುಗಳಲ್ಲಿ ಎಲ್ಲದರೊಳಗೂ ಅವರದ್ದು ನಾಮ ರೂಪ ಕ್ರಿಯೆಗಳನ್ನ ಬಿಟ್ಟು ಕೇವಲ ಬ್ರಹ್ಮ ದರ್ಶನ ಮಾಡ್ಕೊಂಡ್ರೆ ಅದೇ ಬಿಂದು ದರ್ಶನ. ಬಿಂದು ಅಂದ್ರೆ ಏನು? ನಾಮ ರೂಪ ತೆಗೆದ್ಮೇಲೆ ಅಲ್ಲಿ ಏನ್ ಉಳಿತದ?
ಕಲ್ಲು ಇದೆ. ಕಲ್ಲು ತೆಗೆದ್ಮೇಲ ನಾಮರೂಪ ತೆಗೆದ್ಮೇಲ ಅಲ್ಲೊಂದು ಬಿಂದು ಅಷ್ಟೇ. ಕಲ್ಲಿನ ಹೆಸರ ಮೇಲೆ ಒಂದು ಬಿಂದು. ನಾನು ಇದ್ದೇನೆ. ನಿಮ್ಮ ಪಂಚಕೋಶಗಳು, 3 ಶರೀರಗಳು, ಸಪ್ತಧಾತುಗಳು ಎಲ್ಲ ತೆಗೆದಾಕಿದ್ಮೇಲೆ ಇಲ್ಲಿ ಏನು ಉಳಿತದ? ನಾನು ಅನ್ನೋದು ಒಂದು ಬಿಂದು ಉಳಿತದ, ಒಂದು ಸಣ್ಣ ಬಿಂದು. ಆ ಬಿಂದು ದರ್ಶನ, ಆತ್ಮ ದರ್ಶನನೇ ಬಿಂದು ದರ್ಶನ. ಆತ್ಮದ ಶಬ್ದ ಕೇಳದೆ ನಾದ. ಮತ್ತ ಕಳೆ ಅಂತಂದ್ರೇನು? ಕಿವಿಗೆ ಯಾವಾಗ 2 ಬಟ್ ಇಟ್ಕೋತೀರಿ, ಹಂಗೆ ಕಣ್ಣಿಗೆ 2 ಬೆರಳು ಇಟ್ಕೋಬೇಕು. ಅದೇ ಟೈಮಿಗೆ ಹೆಬ್ಬೆರಳಿಗೆ 2 ಕಿವಿಗಳಿಗೆ 2 ಹೆಬ್ಬೆರಳು, ಆಮೇಲೆ ಮುಂದಿನ 2 ಬಟ್, ನಡ್ಬರ್ಕಿನ ಬಟ್ಟ, ತೋರ್ ಬೆರಳು 2 ಕೂಡಿಸಿ ಕಣ್ಣಿಗೆ ಹಿಡ್ಕೋಬೇಕು. ಕಣ್ಣು ಮುಚ್ಚಬೇಕು. ಹೊರಗಿಂದು ವಿಷಯ ಪ್ರಪಂಚ ಇದು ಬಹಳ ಸಣ್ಣದು. ಹೊರಗೇನು ನೋಡ್ಬೇಕತ್ತೀರಿ, ಇದು ಜಗತ್ತು ಬಹಳ ಸಣ್ಣದು. ಹೊರಗಿನ ಬೆಳಕೆ ನಿಮಗೆ ಭಾರಿ ದೊಡ್ಡ ಬೆಳಕ. ಸೂರ್ಯ ಇರ್ಲಾರ್ದಾಗ ಹೊರಗಿನ ಬೆಳಕು ಎಲ್ಲದ ನಿಮಗೆ? ಕತ್ತಲ್ದಾಗೂ ನೀವು ಕಣ್ಣು ಮುಚ್ಕೊಂಡ್ರಿ ಅಂತಂದ್ರೆ ನಿಮ್ಮ ಒಳಗಿನ ಬೆಳಕ ಕಾಣುತ್ತದ. ಅಲುಪ್ತ ಪ್ರಕಾಶ. ಹೊರಗಿರೋ ಪ್ರಕಾಶಗಳೆಲ್ಲ ಲುಪ್ತ ಪ್ರಕಾಶ. ಕರೆಂಟ್ ಇದ್ರ, ಎಣ್ಣೆ ಇದ್ರ ಅಷ್ಟೇ ಇವು. ಕರೆಂಟ್ ಹೋಯ್ತು, ಎಣ್ಣೆ ಕೆಲಸ ಆಯ್ತು ಅಂದ್ರೆ ದೀಪ ಹಾರಿ ಹೋಗ್ಬಿಡ್ತಾವ. ಆದ್ರೆ ನಿಮ್ಮ ಒಳಗಿಂದ ಏನದಲ್ಲ, ಕಳೆ ಬೆಳಕೇನದಲ್ಲ, ಅದು ಅಲುಪ್ತ ಪ್ರಕಾಶ. ಮುಂಜಾನೆ, ಮಧ್ಯಾಹ್ನ, ಸಂಜೆಗೆ, ಬಾಲ್ಯ, ಯೌವನ, ಮುಪ್ಪು ಎಲ್ಲಾ ಕಾಲದಲ್ಲಿ ಒಳಗಿರೋ ಪ್ರಕಾಶ ಒಂದೇ ತರ ಅದು. ಅದು ಹೆಚ್ಚಾಗಲ್ಲ, ಕಡಿಮೆ ಆಗಲ್ಲ, ಅದು ಬರೋದಲ್ಲ, ಹೋಗೋದಲ್ಲ. ಎಲ್ಲಾ ಕಾಲದಲ್ಲಿ ಇರಂತ ಪ್ರಕಾಶ. ಕಣ್ಣು ಮುಚ್ಕೊಂಡು ಒಳಗಿನ ಪ್ರಕಾಶ ನೋಡ್ಕೊಳ್ರಿ. ಆ ಪ್ರಕಾಶ, ಈ ಬ್ರಹ್ಮಾಂಡ ಬಹಳ ಸಣ್ಣದು. ನಿಮ್ಮ ಒಳಗಿನ ಪ್ರಕಾಶದೊಳಗೆ ಏನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಅದ, ಏನೆಲ್ಲ ಕಾಣ್ಲಿಕ್ಕೆ ಸಾಧ್ಯ ಅದ. ನಿಮ್ಮ ಪ್ರಕಾಶದೊಳಗೆ ನೀವಿರ್ಬೇಕು. ಅದಕ್ಕೆ ಏನಾಯ್ತದ? ಕಳೆ ಹೆಂಗ್ ನೋಡ್ತೀರಿ? ನಿಮ್ಮ ಕಣ್ಣ ನೀವು ಮುಚ್ಕೊಂಡು ಒಳಗಿನ ಬೆಳಕ ನೋಡೋದ್ ಕಲಿಬೇಕು. ನಿಮ್ಮ ಕಿವಿ ನೀವು ಮುಚ್ಕೊಂಡು ಒಳಗಿಂದು ನಾದ ಕೇಳೋದು ಕಲಿಬೇಕು. ಮತ್ತೆ ನಿಮ್ಮನ್ನ ನೀವು ನಾಮ ರೂಪಗಳನ್ನೆಲ್ಲ ಬಿಟ್ಟು ನಾನು ಆತ್ಮ ಅಂತೇಳಿ ಆತ್ಮವನ್ನ ದರ್ಶನ ಮಾಡ್ಕೊಳ್ಳೋದಕ್ಕ ಬಿಂದು ದರ್ಶನ ಅಂತಾರ. ಮತ್ತೆ ಹೊರಗ ಬಿಂದು ಅಂದ್ರೆ ಶೂನ್ಯ. ಎಲ್ಲ ಇಲ್ಲದಂಗ ಮಾಡ್ಕೊಂಡು ಎಲ್ಲಾ ಕಳ್ಕೊಂಡ ಮೇಲೆ ಕಡಿಗೆ ಏನ್ ಉಳಿತದ ಅದೇ ಆತ್ಮ. ಬಿಂದು ಅಂದ್ರೆ ಶೂನ್ಯ, ಮತ್ತೇನವ? ಮತ್ತೆ ಹೊರಗನು ಏನದ, ಎಲ್ಲಾ ನಾಮ ರೂಪಗಳನ್ನ ಕಳೆದು ಕೇವಲ ಶೂನ್ಯ ಮಾಡಿ ಎಲ್ಲ ಆದ್ಮೇಲೆ ಏನ್ ಉಳಿತದ ಅದೇ ಬಿಂದು, ಅದೇ ಶೂನ್ಯ. ಅದನ್ನೇ ನೀವು ನೋಡೋದು ಕಲಿಬೇಕು. ನಾದ, ಬಿಂದು, ಕಳೆ. ಮತ್ತೇನ್ ಮಾಡಬೇಕು? ಪ್ರಾಣವಾಯು ನಿಗ್ರಹ ಮಾಡಬೇಕು. ಅದೇ ಮತ್ತೆ 2 ಬೆರಳು ಮೂಗಿಗೂ ಮುಚ್ಕೋಬೇಕು. 5 ಬೆರಳು ಕೊಟ್ಟನ್ ದೇವ್ರ. 2 ಕೈಗೆ 10 ಬೆರಳು ಕೊಟ್ಟನ. ಎದಕ್ಕೆ ಕೊಟ್ಟನಂತ ಗೊತ್ತಿಲ್ಲ. 2 ಹೆಬ್ಬೆರಳು ಕಿವಿಯಾಗಿಟ್ಕೊಳಕ್ಕ, ಮ್ಯಾಲಿನ 2 ಬೆರಳು ಕಣ್ಣಿಗಿಟ್ಕೊಳಕ್ಕ, ಕೆಳಗಿನ ಕಿರಿಬೆರಳು ಮತ್ತು ಅದ್ರ ಬಾಗಿಲಾಗಿಂದ ಉಂಗುರು ಇಟ್ಕೊಳ್ಳೋ ಬೆರಳು ಎದಕ್ಕಂದ್ರೆ ಮೂಗು ಮುಚ್ಕೊಳಕ್. ಪ್ರಾಣವಾಯು ಬಂದ್ ಮಾಡ್ರಿ, ಅದನ್ನ ನಿಗ್ರಹ ಮಾಡ್ರಿ. ನೀವು ಪ್ರಾಣವಾಯು ಎಷ್ಟು ಮುಚ್ಚಿ ಅಂತ ಒಳಗೆ ತಗೋತೀರಿ, ಅಷ್ಟಿಷ್ಟು ನಿಮ್ಮ ಒಳಗಿನ ವಿಷಯ ಭೋಗಾಸಕ್ತಿ ಹೆಚ್ಚಾಗ್ತವ. ಅಷ್ಟು ನಿಮ್ಮ ಒಳಗಿನ ಸಂಸ್ಕಾರಗಳು, ಹಿಂದಿನ ವಾಸನೆಗಳೇನದವಲ್ಲ, ವಾಸನೆಗಳು ಹೇಳ್ತಾವ. ಗಾಳಿ ಬಿಡದಂಗೆಲ್ಲ ತಿಪ್ಪಿ ಮ್ಯಾಲ ಒಂದು ಏನ್ ಮಾಡ್ಯಾರ, ಸತ್ತೆಮ್ಮಿ ತಂದು ಹಾಕ್ಯಾರ. ಅದು ಗಾಳಿ ಹೊಡಿತು ಅಂತಂದ್ರೆ ಆ ವಾಸನೆ ಊರೆಲ್ಲ ಬರ್ತು. ಗಾಳಿ ಹೊಡಿಲಾರ್ದಂಗ ಏನ್ ಮಾಡ್ತಾರ ಅಂದ್ರೆ ಅದ್ರ ಮೇಲೆ ಒಂದು ಏನಾರ ಮುಚ್ಚಿ ಬಿಡ್ತಾರ, ಮಣ್ಣಿಗೆ ಹಾಕಿ ಮುಚ್ಚಿ ಬಿಡ್ತಾರ. ಗಾಳಿ ಬಂದ್ರು ಅದು ಅದ್ರ ವಾಸನೆ ಬರ್ಲಾರ್ದಾಗ ಮ್ಯಾಲ ಮಣ್ಣು ಮುಚ್ಚಿ ಬಿಡ್ತಾರ. ಯಾವನ ಒಬ್ಬ ಬಸ್ಸಿನಾಗ ವಾಂತಿ ಮಾಡ್ಕೊಂಡ ಏನಾರ ಮಾಡಿದಂದ್ರೆ ಏನ್ ಮಾಡ್ತಾರ? ಕಂಡಕ್ಟರ್ ಏನ್ ಮಾಡ್ತಾನ ಪಾಪ, ಕೆಳಗೆ ಇಳಿದು ಹೋಗಿ ಒಂದು ಪೇಪರ್ ತಗೋತಾನ, ಒಂದಿಷ್ಟು 4 ಇಡಿ ಮಣ್ಣು ತರ್ತಾನ, ಅದ್ರ ಮೇಲೆ ಹಾಕಿ ಮುಂದೆ ತಾನು ಡ್ಯೂಟಿ ಮಾಡ್ಕೊತ ಹೋಗ್ತಾನ. ಇಲ್ಲಂದ್ರೆ ಅದನ್ನೇ ತುಳಿದು ಇಡೀ ಬಸ್ ತುಂಬ ಮಾಡ್ತಾರ ಮಂದಿ. ಹಂಗ ಈ ಪ್ರಾಣವಾಯು
ನಿಮ್ಮ ಒಳಗಿನ ವಿಷಯಗಳ ವಾಸನೆಯನ್ನ ಎಬ್ಬಿಸ್ತವು. ಅದಕ್ಕೆ ಪ್ರಾಣವಾಯು ನಿಗ್ರಹ ಮಾಡಬೇಕು. ಅದಕ್ಕೆ ಎಷ್ಟು ಬದುಕಲಕ್ಕೆ ಏಟಬೇಕು ಅಷ್ಟೇ, ಹೆಚ್ಚಿಗಿಲ್ಲ. ಅದಕ್ಕೆ ಆಹಾರ ನಿಗ್ರಹ ಮಾಡಬೇಕು. ಬದುಕಲಕ್ಕೆ ಎಷ್ಟು ಬೇಕು ಅಷ್ಟೇ. ಹೆಚ್ಚು ತಿಂದಂಗೆಲ್ಲ ಹೆಚ್ಚು ಏನೇನು ಮಾಡ್ಬೇಕಂತ ಚಾಲು ಆಗ್ತದೆ. ಕೂಳೆ ಸಿಗಲಾರ್ದಂಗೆ ಮಾಡಿಟ್ಟಂತಂದ್ರೆ ಕೂಳು ಸಿಗದೇ ಒಂದು ದೊಡ್ಡ ಸಮಸ್ಯೆ ಮಾಡಿಟ್ಟು ಬಿಡ್ಬೇಕು ಈ ಶರೀರಕ್ಕೆ. ಆ ಕೂಳಿನ ಚಿಂತೆಗೆ ಅದು ಅರ್ಧ ಮೆತ್ತಗಾಗಿರ್ಬೇಕು. ಇವತ್ತು ಊಟ ಏನಿರ್ತದೋ ಏನಿಲ್ಲೋ ಅದಕ್ಕೆ ದುಡಿದಾಗ ಗಳಸಾಗ ರಾಜ ಇದ್ದಂಗೆ ಇರ್ಬೇಕು. ಊಟ ಮಾಡಾಗ ಭಿಕ್ಷುಕ ಉಂಡಂಗೆ ಉಣ್ಬೇಕಂತ. ಬಿಕಾರಿ ಏನ್ ಸಿಕ್ಕದ ಏಟ್ ಸಿಕ್ಕದ ಅಟ್ಟೆ. ವೆರೈಟಿ ಕೇಳಂಗಿಲ್ಲ. ಭಿಕ್ಷುಕ ವೆರೈಟಿ ಕೇಳ್ತಾನೇನೋ. ಏನ್ ಸಿಕ್ಕದ ಏಟ್ ಸಿಕ್ಕದ ಮುಂದಿರ್ತಿತ್ತ. ಊಟ ಮಾಡಾಗ ಮಾತ್ರ ರಾಜ ಉಂಡಂಗೆ ಉಣಬಾರ್ದಂತ. ರಾಜ ಭೋಗ ಏನಾಗ್ತದಂತಂದ್ರ ವಿಷಯ ಭೋಗಕ್ಕೆ ಕಾರಣ ಆಗ್ತದ. ಅದಕ್ಕೆ ಸುಮ್ಮನೆ ಒಂದಿಟ್ಟು ಏನೋ ಬದುಕ್ಲಕ್ಕ ಒಂದಿಟ್ಟು ಕೂಳ ನೀರ ಒಂದಿಟ್ಟು ಸ್ವಲ್ಪ ಉಸಿರಾಟ ಬದುಕ್ಲಕ್ಕ ಇಷ್ಟಿಟ್ಕೊಂಡು ಏನ್ ಮಾಡ್ಬೇಕು ನಾವು ಓಂಕಾರ ಧ್ಯಾನದೊಳಗಿರ್ಬೇಕು. ಅದಕ್ಕೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿನ್ನಯ ನೋಟ ಹೆರೆ ಹಿಂಗದ ಕಣ್ಣು ಬೇಟ ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು. ಎಲ್ಲಾ ಕಾಲದಾಗೂ ಪರಮಾತ್ಮ ಶರಣಪ್ಪ ನಿನಗ, ಪರಮಾತ್ಮ ನಮಸ್ಕಾರಪ್ಪ ನಿನಗ. ಒಳ್ಳೇದಾಗ್ಯದ ನಮಸ್ಕಾರ, ಕೆಟ್ಟದಾಗ್ಯದ ನಮಸ್ಕಾರ. ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು. ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಏನೆಲ್ಲ ಮಾಡಿ ಸುತ್ತಮುತ್ತ ಇರುವ ಜೀವಿಗಳಿಗೆ ಒಂದಿಷ್ಟು ಅವಶ್ಯಕತೆಗೆ ತಕ್ಕಂತೆ ನಾವು ಏನಾದ್ರೂ ಸೇವೆ ಮಾಡಿದೆವಂತಂದ್ರ ಅದೇ ಜಂಗಮಾರ್ಚನೆ. ಅದು ಆ ಜಂಗಮಾರ್ಚನೆ ಮಾಡಿದ ಮೇಲೆ ಕೂಡಲ ಸಂಗನ ಕೂಟ. ಕೂಡಲ ಸಂಗನ ಒಳಗೆ ಸೇರಿ ನಾವು ಕೂಡಲ ಸಂಗನ ಸ್ವರೂಪ ಆಗಬೇಕು ಅಂತಂದ್ರೆ ಇಲ್ಲಿ ಪರಮಾತ್ಮನ ರಾಜ್ಯದಲ್ಲಿ ಮತ್ತೇನದವ 84 ಲಕ್ಷ ಜೀವರಾಶಿಗಳೇನದವ ಅವುಗಳಿಗೆ ಪ್ರೀತಿ ಮಾಡಿ ಅವುಗಳ ಸೇವೆ ಮಾಡಬೇಕು. ನಮಗ ನೀವು ಯಾರು ಗೊತ್ತಿಲ್ಲ, ಆದ್ರೆ ನೀವು ನಮ್ಗೆ ಅತ್ಯಂತ ಕ್ಲೋಸ್ ಆಗಬೇಕು ಅಂತಂದ್ರೆ ನೀವು ಹೆಂಗ್ ಕ್ಲೋಸ್ ಆಗ್ತೀರಿ ಗೊತ್ತಾ? ನಿಮ್ಮ ಮಕ್ಕಳಿಗೆ ನಾವು ಒಳ್ಳೇದು ಮಾಡಿದೆವು ಅಂದ್ರೆ ನೀವು ನಮಗ್ ಕ್ಲೋಸ್ ಆಗಿಬಿಡ್ತೀರಿ. ನಿಮ್ಮ ಮಕ್ಕಳಿಗೆ ಚಂದ ಪಾಠ ಹೇಳ್ದೆವು ಅಂತಂದ್ರ ಆ ಟ್ಯೂಷನ್ ಮಾಸ್ತರ್ ಇವ್ರಲಿಂತ ನನ್ನ ಮಗು ಶಾಣೆ ಆಗ್ಲಕತ್ತದ ಅಂತೇಳಿ ಏನ್ ಸರೆಂಡರ್ ಆಗಿಬಿಡ್ತಾರ. ಕೂಸಿನ ಸಂಗಟ ತಂದೆ ತಾಯಿನೂ ಸರೆಂಡರ್ ಆಗಿಬಿಡ್ತಾರ. ಅವ್ರೇನ್ ಸಾಲಿ ಕಲ್ತಿಲ್ಲ ಮಾಸ್ತರ್ ಕೈಯಾಗ, ಆದ್ರೆ ನನ್ನ ಮಕ್ಕಳಿಗೆ ಚಂದ ಸಾಲಿ ಕಲಿಸ್ತಾರ, ನನ್ನ ಮಕ್ಕಳಿಗೆ ಪ್ರೀತಿ ಮಾಡ್ತಾರ, ನನ್ನ ಮಕ್ಕಳಿಗೆ ಚಂದ ಮಾತಾಡಿಸ್ತಾರ ಅಂತೇಳಿ ಆ ಕೂಸಿನ ತಂದೆ ತಾಯಿ ಯಾರು ಅವ್ರ ಮಕ್ಕಳಿಗೆ ಚಲೋ ಮಾಡ್ತಿರ್ತಾರ ಅವ್ರ ಸಂಗಟ ಅವ್ರ ಪ್ರೀತಿ ಅವ್ರು ಆಗ್ತಾರ. ಇಲ್ಲಿ 84 ಲಕ್ಷ ಜೀವರಾಶಿಗಳ ತಂದೆ ಯಾರು? ಈ 84 ಲಕ್ಷ ಜೀವರಾಶಿ ತಂದೆ ಯಾರು? ಪರಮಾತ್ಮ. ಆ ಪರಮಾತ್ಮ ನಮಗ್ ಪ್ರೀತಿ ಆಗಬೇಕು ಅಂತಂದ್ರೆ, ಅವನ ಪ್ರೀತಿ ನಮಗ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅವನ ಮಕ್ಕಳು ಪ್ರೀತಿ ಮಾಡ್ಬೇಕು ನಾವು ಅಷ್ಟೇ. ಇಲ್ಲಿ ಸಮಾಜ ಸೇವೆ ಅಂತೇಳಿ ಒಂದು ಮಾಡ್ಲಾರ್ದೆ, ಯಾರಿಗಿ ಏನು ಕೊಡ್ಲಾರ್ದೆ, ಯಾರಿಗಿ ಮಾತಾಡಿಸ್ಲಾರ್ದೆ, ಸುಖ ಆತವ ದುಃಖ ಆತವ, ಲಾಭ ಆತವ ನಷ್ಟ ಆಗ್ತಾವ, ಸಮಾಜದಾಗ ಎಲ್ಲಾನು ಆತಿರ್ತಾವ. ಎಲ್ಲಾನು ಪರಮಾತ್ಮನ ಸೇವೆ ಅಂತೇಳಿ ಮಾಡಿ ನಾವೇನ್ ಮಾಡ್ಬೇಕು? ಒಂದ್ ಲೆಕ್ಕದಾಗ ಇದ್ದೇವಂತಂದ್ರ ಅಲ್ಲಿ ಕೂಡಲ ಸಂಗನ ಕೂಟ, ದೇವರಂತ ಮನುಷ್ಯ ಅಂತೇಳಿ ಆಗ್ತಾನೆ. ಹಾಗ ಇಲ್ಲಿ ನಾದ ಬಿಂದು ಕಲಾತೀತನಾಗಬಲ್ಲಡೆ ಪ್ರಣವ. ನಾದ ಬಿಂದು ಕಲಾತೀತ, ಅದು ನಾದ ಬಿಂದು ಕಲೆಯಿಂದ ಹಿಂದ ಒಬ್ಬ ಕಲಾತೀತ ಯಾರು? ಪ್ರಣವ. ಆ ಪ್ರಣವ ಆದಂತೇಳಿ ಒಳಗ್ ಪ್ರಣವ ಆದಂತೇಳಿ ನಮ್ಮೊಳಗ್ ನಾದ ಅದ, ಒಳಗ್ ಪ್ರಣವ ಆದಂತೇಳಿ ನಮ್ಮೊಳಗ ಕಳೆ ಅದ. ಒಳಗ್ ಪ್ರಣವ ಆದಂತೆ ನಮಗೇನಾಗಕತ್ತದ? ಆ ಬಿಂದುವಿನ ದರ್ಶನ ಮಾಡ್ಕೊಳಕ್ ಸಾಧ್ಯ ಅದ. ಹಿಂಗಾಗಿ ಆ ಪ್ರಣವನೇ ಮೂಲ ಆಧಾರ. ನಾದ ಬಿಂದು ಕಳೆಗಳಿಗೆಲ್ಲ ಮೂಲ ಆಧಾರ ಆ ಪ್ರಣವ ಏನದಲ್ಲ, ಇದು ಕಾರಣ. ಕೂಡಲ ಚನ್ನ ಸಂಗಯ್ಯನಲ್ಲಿ ನಿಮ್ಮ ಶರಣರು ಸಹಸ್ರ ವೇದಿಗಳು. ವೇದಗಳು ಎಷ್ಟದವ? ವೇದ ಎಷ್ಟದವ ಕೇಳಿದ್ರೆ
4 ವೇದ ಅಂತ ಹೇಳ್ತೀವಿ ಇಲ್ಲ ಎಲ್ಲ ಕಡೆ. ನಾಲ್ಕೇ ವೇದ ಅಲ್ಲ, ನಮ್ಮ ಶರಣರದು ಸಹಸ್ರ ವೇದಿಗಳು. ಹೆಂಗ್ ಹೇಳ್ತಾರೆ ನೋಡು ಚನ್ನಬಸವಣ್ಣವ್ರು. 1000 ವೇದಗಳವ ನಮ್ಮಲ್ಲಿ. ನಿಮಗೇನ್ ಬರೀ 4 ವೇದ ಹೇಳ್ತೀರಿ ನೀವು. ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣರು ಸಹಸ್ರ ವೇದಿಗಳ. ಅದ ಕಾರಣ ಅವರೇನು ಪ್ರಣವ ಪ್ರತಿಷ್ಠಾಚಾರ್ಯರು. ಪ್ರಣವವನ್ನೇ ಪ್ರತಿಷ್ಠಾಪನೆ ಧರ್ಮ ಸ್ಥಾಪನೆ ಮಾಡ್ತಾರಲ್ಲ, ಹಾಗೆ ಇವರು ಪ್ರಣವವನ್ನೇ ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ಲಾ ಕಡೆ ಪ್ರಣವವನ್ನೇ ತಾವು ಪ್ರಣವ ಅಂತ ತಿಳ್ಕೊಂಡು ಎಲ್ಲದಕ್ಕೂ ಪ್ರಣವ ಅಂತ ಹೆಸರಿಡ್ತಾರ. ಅದಕ್ಕೆ ಪ್ರಣವ ಪ್ರತಿಷ್ಠಾಚಾರ್ಯರು. ಅವರಿಗೆ ಮಿಗೆ ನಮೋ ಎಂಬೆನು. ಎಲ್ಲಾ ಕಡೆ ಪ್ರಣವದ ದರ್ಶನ ಮಾಡ್ಲಕ್ಕ ಹಚ್ಚುತ್ತೀವ ಇಲ್ಲ. ನೀವು ಪ್ರಣವ ಸ್ವರೂಪರದಿರಿ. ಮತ್ತ ನೀವು ನೋಡುವ ದೃಷ್ಟಿನೂ ಪ್ರಣವ ಸ್ವರೂಪ ಮಾಡಿಕೊಂಡ್ರೆ ಇಡೀ ಬ್ರಹ್ಮಾಂಡ ಪ್ರಣವ ಸ್ವರೂಪವಾಗಿ ಕಾಣ್ತದ ಅಂತ ಹೇಳಿಕೆ ಅದೇ ಹೇಳ್ತಾ ಇರ್ತೀವಿ ಇಲ್ಲ. ಪ್ರಣವ ಅಂದ್ರೆ ಬ್ರಹ್ಮ, ಲಿಂಗ, ಚೇತನ, ಸಚ್ಚಿದಾನಂದ, ಪ್ರಣವ ಅದರ ಈಕ್ವಲೆಂಟ್ ಅದದು. ಪ್ರಣವದ ಸಮಾನವಾದ ಇನ್ನೊಂದು ಶಬ್ದ ಅವ. ಈಗೇನಾಯ್ತು, ಪ್ರಣವ ದರ್ಶನ ಮಾಡ್ಕೊಳ್ಳೋವಿರ್ಬೇಕು. ಪ್ರಾಣಲಿಂಗಿ ಅಂತಂದ್ರೆ ಎಲ್ಲಾ ಕಡೆ ಪ್ರಣವ ದರ್ಶನ ಪ್ರಣವ ದರ್ಶನ ಪ್ರಣವ ದರ್ಶನ ಮಾಡ್ಕೋತಿರ್ಬೇಕು. ಹಿಂಗಿರ್ಬೇಕಂತ ವಸ್ತು ನಿರ್ದೇಶ ಸ್ಥಳ ಅಂದ್ರೆ ಹಿಂಗಿರ್ಬೇಕು ನೋಡಪ್ಪ ಅಂತ ಹೇಳಕತ್ತಾರ ಅವ್ರು. ಇಲ್ಲಿ ಪ್ರಣವಕ್ಕೆ ಸಮಾನವಾದಂಥದ್ದು ಇನ್ನ ಒಂದು ಶಬ್ದ ಬಳಸ್ತಾರೆ ಶಾಸ್ತ್ರಗಳಲ್ಲಿ. ಏನದು? ಪ್ರಣವಕ್ಕೆ ಸರಿಸಮಾನವಾದಂತ ಶಬ್ದ ಯಾವುದು ಗೊತ್ತಿಲ್ಲಲ್ಲ? ಅಥಃ. ಅಥಃ 2 ಅಕ್ಷರದು. ಅಥಃ. ಅಥ ಅಂದ್ರೆ ಇನ್ನು ಮುಂದೆ. ಇನ್ನು ಮುಂದೆ. ಅಥಃ ಅಂದ್ರೆ ಇನ್ನು ಮುಂದೆ. ಪ್ರಣವ ಮೂಲ ಆಧಾರ. ಹಿಂದ ಆಮೇಲೆ ಏನ್ ನಡೆದದ ಎಲ್ಲ ಅದ್ರ ಮುಂದಿಂದ ನಡೆದದ ಅಂತ ಫಸ್ಟ್ ಅಂತದು ಪ್ರಣವ. ಒಂದಕ್ಕಿಂತ ಹಿಂದೆ ಏನ್ ಅಂಕಿ ಇಲ್ಲ, ಒಂದ್ರ ಮುಂದೆ ಅದಾವ 2, 3, 4, 5, 6. ಅದ್ ಹಿಂದೆ ಏನಾರು ಅಂಕಿ ಅದೇನ್ರಿ? ಅದ್ ಮುಂದದವ ಆ ಇ ಉ ಉ ಎ ಎ ಐ. ಹಂಗದು ಫಸ್ಟ್ ಅಕ್ಷರ ಏನದಲ್ಲ ಅಲ್ಲಿ ಏನ್ ಅರ್ಥ ಕೊಟ್ಟನ? ಇನ್ನು ಮುಂದೆ. ಅಥಃ ಓದೋದ್ರಾಗ ಬಂದದ ಇಲ್ಲ ಅಥಃ ಅಂತ. ಭಗವದ್ಗೀತೆ ಒಳಗೆ 1000 ಕಡೆ ಅಂದಾರ. ಇದು ಅನುಭವಕ್ಕೆ ಬರ್ಬೇಕು. ಅಥಃ ಅಂದ್ರು ಅದೇ ಅರ್ಥ, ಓಂ ಅಂದ್ರು ಅದೇ ಅರ್ಥ. ಅದರ ಸಮಾನ ಅದರು. ಅಥಃ ಇನ್ನು ಮುಂದೆ. ಇನ್ನು ಮುಂದೆ ಏನ್ ಮಾಡ್ತೀರಿ ಗೊತ್ತಾ? ಓಣ್ಯಾಗ ಮನ್ಯಾಗ ಏನೋ ಸಾಮಾನು ಕಳುವ ಅಲಕತ್ತಾವ ಅಂತಂದ್ರ ಕಳ್ಳ ನುಡಿಸ್ತೀರಿ, ಲಕ್ಷ್ಯ ಇಟ್ಟಿರ್ತೀರಿ. ಕಳ್ಳ ಸಿಕ್ಬಿಡ್ತಾನ. ಕಳ್ಳ ಸಿಕ್ಕಿಬಿಟ್ಲೆ ಏನ್ ಮಾಡ್ತೀರಿ? ಬೈತೀರಿ, ಕಟ್ಟಿ ಹಾಕ್ತಿರಿ, ಹೊಡಿತೀರಿ, ಏನೆಲ್ಲ ಮಾಡ್ತೀರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ, ಏನ್ ಮಾಡ್ತೀರಿ. ಎಲ್ಲ ಮಾಡಿದ್ಮೇಲ್ನು ಅವನಿಗೆ ಎಲ್ಲರೂ ಪೊಲೀಸರಾಗಿರ್ಬೋದು, ಮನೆಯವ್ರಾಗಿರ್ಬೋದು, ಸಮಾಜದವ್ರಾಗಿರ್ಬೋದು, ಎಲ್ಲರೂ ಕೂಡಿ ಅವನಿಗೆ ಏನ್ ಹೇಳ್ತಾರ? ಹಿಂದಾಗಿದ್ದ ಆಯ್ತು. ಹಿಂದ್ ಏನ್ ಮಾಡಿದಿ, ಏನ್ ಅನುಭವಿಸ್ಬೇಕು ಎಲ್ಲ ಅನುಭವಿಸಿದೆ. ಮತ್ತ ಇನ್ನು ಮುಂದ ಚಲೋ ಇರು ಹೇಳ್ತೀರ ಇಲ್ಲ? ಅಥಃ ಓಂ ಇನ್ನು ಮುಂದಾದ್ರೂ ಚಂದಿರು ಅಂತ. ಹಿಂದಾಗಿದ್ದಾಯ್ತು. ಇಲ್ಲಿ ದೀಕ್ಷೆ ಗುರುಗಳ ಬಳಿ ಬಂದಿರಿ. ದೀಕ್ಷೆ ಅನ್ನೋನ ಏನ್ ಹಿಡಿದು ತಲೆ ಮೇಲೆ ಇವತ್ತಿ ರಾಡಿ ಹಾಕಿ ತಲೆ ಬೋಳ್ಸಿ ತಲೆ ಮೇಲೆ ಕೈ ಇಟ್ಟು ಕೊಳ್ಳಾಗ ಲಿಂಗ ಕಟ್ಟಿ ಮಂತ್ರ ಹೇಳಿ ದೀಕ್ಷೆ ಒಂದ್ ಪದ್ಧತಿ. ಅವ್ರು ಮಾಡ್ತಾರ. ಹಂಗ ದೀಕ್ಷೆ ಮಾಡೋಣ ದೀಕ್ಷೆ ಆಗಿಬಿಡ್ತದೆ ಅನ್ನೋದು ಪದ್ಧತಿ ಹಾಕ್ಯಾರ.
ಹಾಕ್ಯಾರ ಒಂದ್ ಪದ್ಧತಿ ಅದ, ಸಾಂಪ್ರದಾಯಿಕವಾದ ಪದ್ಧತಿ. ಅದ್ರ ಪ್ರಕಾರ ದೀಕ್ಷೆ ಮಾಡ್ಕೊಂಡವ್ರು ಏಸ್ ಮಂದಿ ಅದಾರ, ಎಲ್ಲಿ ಸಾಧನೆ ಮಾಡ್ಲಕತ್ತಾರ? ಕಳ್ಳನನ್ ಮಕ್ಕಳು ದೀಕ್ಷೆ ತಗೊಂಡವ್ರ ಏನೇನ್ ಮಾಡ್ಲಕತ್ತಾರ ನೋಡಿರ? ಗುರುಗಳ ಹೆಸರು ಹೇಳ್ತಾರ, ಎಲ್ಲಾನು ಮಾಡ್ತಾರ. ಹಿಂಗ ನಿಮ್ಮಂಗ ಕೂತು ಸತ್ಸಂಗ ಮಾಡ್ಲಕತ್ತಾರೇನೋ ಅವ್ರು? ಜ್ಞಾನ ತಗೊಂಡು ಬ್ರಹ್ಮ ಸ್ವರೂಪ ಆಗ್ಯಾರ, ಪ್ರಣವ ಸ್ವರೂಪ ಆಗ ಸಾಧನೆ ಮಾಡ್ಲಕತ್ತಾರ. ದೀಕ್ಷೆ ತಗೊಳ್ಳೋದ್ರ ಉದ್ದೇಶ ಏನು? ಹಿಂಗ್ ದಿನ ಕೂತು ಗುರುವಿನ ಬಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ದೀಕ್ಷೆ ಕೊಡೋನ್ ಲಕ್ಷಣ ಏನು? ದಿನ ತಾನು ಯಾರ್ಯಾರಿಗೆ ದೀಕ್ಷೆ ಕೊಟ್ಟಾನ ಅವ್ರೆಲ್ಲರ ಸಂಗಟ ಕಾಂಟ್ಯಾಕ್ಟ್ ನಾಗಿರ್ಬೇಕು. ಎಲ್ಲರಿಗೆ ದಿನ ಒಂದ್ ಸಾರಿಯಾರೆ ಭೇಟಿ ಆಗ್ಬೇಕು, ಮಾತಾಡಿಸ್ಬೇಕು. ಒಂದು ಸಾರಿಯಾರೆ ಒಂದು ತಾಸರೆ ಕರ್ಕೊಂಡು ಕೂತು ಅವ್ರಿಗೆ ಜ್ಞಾನ ಹೇಳ್ಬೇಕು. ಅವನಿಗೆ ಗುರು ಅಂತಾರ. ದೀಕ್ಷೆ ಕೊಟ್ಟವ್ ಎಲ್ಲದನ? ದೀಕ್ಷೆ ತಗೊಂಡವ್ ಎಲ್ಲದನ? ಇದೆಲ್ಲ ದೊಡ್ಡ ನಾಟಕ. ಇದು ನಾಟಕ ಕಂಪನಿ ದೀಕ್ಷೆ ಅನ್ನೋದು. ನಾವು ನೀವು ಏನ್ ದೀಕ್ಷೆ ಕೊಟ್ಟಿವೆ, ಆದ್ರೂ ಗಂಟು ಬಿದ್ದಿರ ಇಲ್ಲ ಒಬ್ರಿಗೊಬ್ರು. ಎಲ್ಲರೂ ಕೂಡಿ ಇದೊಂದು ತತ್ವಕ್ಕೆ ಗಂಟು ಬಿದ್ದಿರಲ್ಲಪ್ಪ. ಸ್ವಾನುಭಾವದ ಪ್ರಣವ ಸ್ವರೂಪ ಆಗಬೇಕು ಅಂತೇಳಿ ಏನ್ ಈ ತತ್ವಕ್ಕೆ ಎಲ್ಲರೂ ಗಂಟು ಬಿದ್ದಿರಿಲ್ಲ, ಬೆನ್ನತ್ತಿರಿಲ್ಲ. ಅದಕ್ಕೆ ಇದು ನಿಜವಾದ ದೀಕ್ಷೆ. ಇದು ನಿಜವಾದ ದೀಕ್ಷೆ. ದೀಕ್ಷೆ ಅಂತೇಳಿ ಒಂದು ಕೊಡ್ರಿ ಅಂತೇಳಿ ಒಂದು ಒತ್ತಡ ಬಂತು, ಕೊಡಂಗಿಲ್ಲ ಅಂತ ಹೇಳಿದೆ ನಾವು. ಅಂಥದ್ದೇನು ಕೊಡಲ್ಲ. ಬೆನ್ನತ್ತಿ ಕೇಳಿಕೆ ತಮ್ಮ ಸ್ವರೂಪ ಸಾಧನೆ ತಾವು ಮಾಡ್ಕೊಂಡ್ರೆ ಅದೇ ದೀಕ್ಷೆ. ಹಿಂದೆ ಏನಾಗಿದ್ದು ಆಯ್ತು ಅಂತೀರಿ ನೋಡಿ, ನಿಮ್ ಬಾಯಿಲಿಂತ ಬರ್ತದ. ನಿಮ್ ಸತ್ಸಂಗ ಸ್ವಲ್ಪ ಒಂದು 10-20 ವರ್ಷ ಮೊದಲೇ ನಮಗ ಗೊತ್ತಾಗಿತ್ತು ಅಂತಂದ್ರ ಇಷ್ಟೊತ್ತಿಗೆ ನಾವು ಒಂದು ಮಾಸ್ಟರ್ ಪೀಸ್ ಆಗಿಬಿಡ್ತಿದ್ದೆವು. ಒಳ್ಳೆ ಕಣ್ಣು ಹೋಗಾಗ, ಕಿವಿ ಹೋಗಾಗ, ಜೀವ ಹೋಗಾಗ, ವಯಸ್ಸಾದ್ಮೇಲೆ ನೀವು ನಮಗ್ ಪರಿಚಯ ಆದ್ರಿ. ಈ ಫೀಲಿಂಗ್ ಮುಂದೆ ಯಾವ ದೀಕ್ಷೆ ರೀ? ಈ ಫೀಲಿಂಗ್ ಇದು ದೀಕ್ಷೆ ಅಲ್ಲೇನಿದು? ಎಂತದ್ದು ಸಿಕ್ತಲ್ಲಪ್ಪ ನನಗ, ರತ್ನದಂತದೊಂದು, ವಜ್ರದಂತದೊಂದು, ಅತಿ ಕಿಮ್ಮತ್ತಿನ ಮೂಲ ವಸ್ತುವನ್ನೇ ಕುರಿತು ನನ್ನ ಸ್ವರೂಪವನ್ನ ತಿಳಿಸಿಕೊಡಂತವ್ರು ಒಬ್ಬರು ಸಿಕ್ಕರು. ಇದಕ್ಕಿಂತ ಮತ್ತಿನ್ನೇನ್ ಬೇಕು? ಇದೇ ಬೇಕು, ಇದೇ ಸಾಕು, ಇನ್ ಮುಂದೆ ನನಗೇನು ಹೊಸದೇನು ಬೇಕಾಗಿಲ್ಲ. ಈ ಭಾವನೆ ಒಳಗ್ ಬರ್ತಂದ್ರೆ ಈ ಭಾವನೆ ಮುಂದೆ ಯಾವ ದೀಕ್ಷೆ ರೀ? ಯಾ ರುದ್ರಾಕ್ಷಿ, ಯಾ ವಿಭೂತಿ, ಯಾ ಮಂತ್ರ? ಯಾರ ತಲೆ ಮೇಲೆ ಯಾರ ಕೈ ಇಡ್ಬೇಕು? ನಿಮ್ ತಲೆ ಮೇಲೆ ಕೈ ಇಟ್ರೆ ದೀಕ್ಷೆ ಆಗ್ತದೆ. ಈಗ ತಲೆ ಮೇಲೆ ಕೈ ಏನು ನಿಮ್ ತಲೆ ಮೇಲೆ ಕುತ್ತದ್ರಕ್ಕಿಂತ ಹತ್ತದ ನಮ್ಮ ಮನೆವರೆಗೆ. ತಲೆ ಮೇಲೆ ಇಟ್ಕೊಂಡಿರ ಇಲ್ಲ ನಮ್ಮನ್ನ? ಬರ ಕೈ ಆಟ ಇಟ್ಟಿವೆ ನಾವು ನಿಮಗೆ. ಒಳಗೆ ಅದೇ ಹೊರಗೆ ತುಂಬಿಸ್ಕೊಂಡ್ಬಿಟ್ಟಿರಿ. ನಿಶ್ಚಲದಾಸನ್ನ ಆ ರೀತಿ ನೀವೇನು ಈಗ ಅಭಿಮಾನ ಪಟ್ಟು ಅವನ ಮೇಲೆ ಒಂದು ಶ್ರದ್ಧೆ ಇಟ್ಟು ಏನ್ ಸಾಧನೆ ಮಾಡ್ಲಕತ್ತೀರಿ, ಅದಕ್ಕಿಂತ ದೊಡ್ಡ ದೀಕ್ಷೆ ಇನ್ನೇನದ್ರಿ? ಯಾವ ದೀಕ್ಷೆ? ಮತ್ತೆ ಅದನ್ನ ಪಡ್ಕೋಬೇಕಂತೇಳಿ ನಿರಂತರ ಸಾಧನೆ ಮಾಡ್ಬೇಕಂತ ಅದ್ರೊಳಗೆ ಒಂದು ಒಲವು ಹುಟ್ಟ್ಯಾದಲ್ಲ, ಆ ಒಲವು ದೀಕ್ಷೆ. ತಾಳಿ ಕಟ್ಟಿಕೊಂಡವ್ರೆಲ್ಲ ಹೆಂಡ್ರಲ್ಲ, ಪ್ರೀತಿಲಿಂತ ಇದ್ದವ್ರು ಹೆಂಡ್ರು. ತಾಳಿ ಕಟ್ಕೊಂಡವ್ರು ಅನಿವಾರ್ಯ ಕರ್ಮ ಪತ್ನಿಯರಂತಾರವ್ರಿಗೆ. ತಾಳಿ ಕಟ್ಕೊಂಡಿವಿ, ಅಜ್ಜಿ ಪಾಪ ಏನ್ ಮಾಡ್ಬೇಕಂತೇಳಿ ಕಷ್ಟಪಟ್ಟು ಸಂಸಾರ ಮಾಡ್ತಿರ್ತಾರಲ್ಲ, ಅವರೆಲ್ಲ ಕರ್ಮ ಪತ್ನಿಯರು. ಧರ್ಮ ಪತ್ನಿಯರು ಅಂತಂದ್ರ ಒಲವು ಇಟ್ಕೊಂಡು ಮಾಡೋರು. ನೀವೆಲ್ಲರೂ ಧರ್ಮ ಪತ್ನಿಯರಿದ್ದಾಗ. ಒಲವು ಅದನ್ನ ಸಾಧನೆ ಮಾಡಬೇಕು, ದಂಡಿಗೆ ಹಚ್ಚಬೇಕು, ಸಿದ್ಧಿ ಹೊಂದಬೇಕು, ಅದು ಧರ್ಮ ಕಷ್ಟಪಟ್ಟು ಮಾಡೋರು ಕರ್ಮ ಪತ್ನಿಯರ. ಹಂಗ ಪರಮಾತ್ಮನ ಕರ್ಮ ಪತ್ನಿಯರ ಆಗಬಾರದು, ಪರಮಾತ್ಮನ ಧರ್ಮ ಪತ್ನಿಯರಾಗಬೇಕು. ಇರಲಿ, ಅದಕ್ಕ ಅಥಾಹನ ಶಬ್ದನು ಅದೇ ಟೈಪ್ ಇರ್ತದೆ. ಮುಂದೆ ಪ್ರಾಣಲಿಂಗಿಯ ಆಚಾರಲಿಂಗ ಸ್ಥಳ ಇನ್ನು ಮುಂದೆ ಚಾಲು ಆಗ್ತದೆ ನೋಡ್ರಿ. ಪ್ರಾಣಲಿಂಗಿಯ ಆಚಾರಲಿಂಗ ಹೆಂಗ, ಪ್ರಾಣಲಿಂಗಿಯ ಗುರುಲಿಂಗ ಹೆಂಗ, ಪ್ರಾಣಲಿಂಗಿಯ ಶಿವಲಿಂಗ ಹೆಂಗ ಅಂತೇಳಿ ಪ್ರಾಣಲಿಂಗ ಸ್ಥಳ ಇನ್ನು ಮುಂದೆ ಚಾಲು ಆಗ್ತದೆ. ಹ್ಯಾಂಗಿರಬಾರ್ದು ಅಂತೇಳಿ ತಾಮಸ ನಿರಸನ ಸ್ಥಳ ಹೇಳಿದ್ರು. ಹ್ಯಾಂಗಿರ್ಬೇಕು ಅಂತಂದ್ರ ವಸ್ತು ನಿರ್ದೇಶ ಸ್ಥಳ ಹೇಳಿದ್ರು. ಎಲ್ಲಾ ಕಡೆ ಪ್ರಣವ ನೋಡಂತವ್ರು ಇರಬೇಕು. ಮತ್ತಿನ್ನೇನೇನು ಇರ್ಬೇಕನ್ನೋದು ಎಲ್ಲ ಇಷ್ಟ ದಿವಸ ಹೇಳಿದ್ರು. 21 ವಚನಗಳು ಮುಕ್ತಾಯ ಆದವು. ಈಗ ಎದ್ರಾಗ ವಸ್ತು ನಿರ್ದೇಶ ಸ್ಥಳ ಮತ್ತು ತಾಮಸ ನಿರಸ ಸ್ಥಳದೊಳಗೆ 21 ವಚನಗಳಿದ್ದು ಅವು ಮುಗೀತು. ಈಗೇನಾಗಬೇಕು? ಇವೇನಿವು ತಾಮಸ ನಿರಸ ಸ್ಥಳ, ವಸ್ತು ನಿರ್ದೇಶ ಸ್ಥಳ ಅಂದ್ರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರ
ಹಿತ್ತಲ ಬಾಗಿಲಿಗೆ ತಲಬಾಗಿಲಿಗೆ ನಡಬರ್ಕ ಒಂದು ಅಂಗಳ ಇರ್ತದಲ್ಲ, ಹಂಗಿದ ಅಂಗಳ ಇದ್ದಂಗಿದು. ಈಗ ಎದ್ರಾಗ ಎಂಟ್ರಿ ತೋತಾನ, ಪ್ರಾಣಲಿಂಗಿ ಆಚಾರ್ಯಲಿಂಗ ಸ್ಥಳದ ಬಾಗಿಲದೊಳಗೆ ಎಂಟ್ರಿ ತೋತಾನ. ಈಗ ಪ್ರಾಣಲಿಂಗಿ ಸ್ಥಳದೊಳಗೆ ಅದು ನಾಳೆಯಿಂದ ಮತ್ತೆ ಅದು ನೋಡೋಣ. ವಚನ ಆಲಕತ್ತದ, ಆನಂದ ಖುಷಿ ಕೊಡ್ಲಕತ್ತದ. ಬಹಳ ಆನಂದ, ಪರಮ ಆನಂದ, ಪರಮ ಆನಂದ. ಆಡಿಸಿದಳೆ
ನಮ್ಮೊಳಗಿರುವ ಬಿಂದು ಆತ್ಮ ಅದು ಆಟೆ ಅದೇನದು ಘಟಾಕಾಶ ಮಠಾಕಾಶ ಮಹಾಕಾಶ ಏನೆಲ್ಲ ಇರಂತದೊಂದು ಅದನ್ನ ತಗೊಂಡು ಆಟ ಆಡ್ಬೇಕು. ನಮ್ಮ ಆಟ ಸಾಮಾನು ಆಗ್ಬೇಕದು. ನಾವು ಯಶೋದೆ ಆಗ್ಬೇಕು. ಯಾವ್ದ್ರ ಸಂಗಟ ಆಟ ಆಡಿದ್ರೆ ಏನು ಉಪಯೋಗ ಇಲ್ಲ. ಆಡಿದ್ರೆ ಅವನ ಸಂಗಟ ಆಡ್ಬೇಕು. ಅವನ ಆಟ ನಮ್ಮ ಆಟ ಸಾಮಾನು ಆಗ್ಬೇಕದು. ನೋಡ್ರಿ ಎಲ್ಲ ಆತ್ಮದ ಲಕ್ಷಣಗಳು ಹೆಂಗೆ ಕೊಟ್ಟಾನ ಲಿಸ್ಟ್ ಮಾಡಿ ನೋಡ್ರಿ. ಯಾನ್ ಮಾತೋ ಮಹಿ ಎಷ್ಟು ಚಂದ ಚಂದ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಪಂಡಿತ ಪೀತಾಂಬರ್ಜಿಯೇ ನಮಃ. ಓಂ ಸಾಧು ನಿಶ್ಚಲದಾಸಜಿಯೇ ನಮಃ. ಶ್ರೀ ವಿಚಾರ ಸಾಗರ
ಸಾಧು ಶ್ರೀ ನಿಶ್ಚಲ್ ದಾಸ್ಜಿ ಅವರ ಕೃತಿ ತರಂಗ 5, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಉಪದೇಶ, 266ನೇ ವಿಷಯಾಂಕ, ಆನಂದಮಯ ಕೋಶವೇ ಆತ್ಮ ಅಂತೇಳಿ. ಈ ಒಂದು ವಿಷಯಾಂಕಕ್ಕೆ ಭಟ್ಟನ ಮತ ಅಂತಾರೆ. ಭಟ್ಟ ಎನ್ನುವವರ ಅಭಿಪ್ರಾಯ ಇದು. ಆಗಿನ ಕಾಲದಲ್ಲಿ ಒಬ್ಬ ಸಾಧಕರು ಅವರು ಯಾರಪ್ಪ ಅಂದ್ರೆ ಪೂರ್ವ ಮೀಮಾಂಸದ ವಾರ್ತಿಕಕಾರರು, ಭಾಷ್ಯಕಾರರು, ಸೂತ್ರಕಾರರು, ವಾರ್ತಿಕಕಾರರು ಹಂಗೆಲ್ಲ ಬರ್ತಾರೆ. ಅತ್ಯಂತ ಪ್ರಸಿದ್ಧವಾದಂಥ ಸೂತ್ರಕಾರರು ಯಾರು ಅಂತಂದ್ರೆ ವೇದವ್ಯಾಸರು. ಬ್ರಹ್ಮಸೂತ್ರವನ್ನು ರಚಿಸಿ ಎಲ್ಲ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಏನೆಲ್ಲ ಇಷ್ಟೊಂದು ಶ್ಲೋಕಗಳು ಅವನಿಗೆ ಓದ್ಲಕ್ಕಾಗ್ತದ ನಡಿ ಅಂತೇಳಿ ಏನ್ ಮಾಡಿದ್ರು, ಬ್ರಹ್ಮಸೂತ್ರ ಅಂತೇಳಿ ಬರೆದು 555 ಶ್ಲೋಕಗಳದಾವ. ಅದ್ರೊಳಗೆ 555 ಶ್ಲೋಕಗಳದಾವ ಬ್ರಹ್ಮಸೂತ್ರ ಅಂತದ. ಆ ಬ್ರಹ್ಮನೇ ಎಲ್ಲದರೊಳಗೂ ಸೂತ್ರ ರೂಪದಲ್ಲಿ ಅದನ್ನ ಅಂತೇಳಿ ಎಲ್ಲಾ ಶ್ಲೋಕಗಳ ಅರ್ಥವನ್ನು ಅದರೊಳಗೆ ತುಂಬಿಸ್ಯಾರ. ವಿಚಾರ ಸಾಗರನು ಬ್ರಹ್ಮಸೂತ್ರನೇ, ವಿಚಾರ ಸಾಗರ ಬೇರೆ ಏನಲ್ಲ. ಇದು ಹಿಂದಿದಾಗ ಅದ, ಅದು ಬ್ರಹ್ಮಸೂತ್ರ ಸಂಸ್ಕೃತದಾಗ ಅದ ಅಷ್ಟೇ. ಆ ಒಂದು ವೇದವ್ಯಾಸರ ಎಲ್ಲದರದ ಹೆಂಗ ಬ್ರಹ್ಮಸೂತ್ರ ಬರೆದರು, ಅದಕ್ಕೇನಂದ್ರು ಸೂತ್ರಕಾರರು ಅಂತಾರ ಅವರಿಗೆ. ಆ ಬ್ರಹ್ಮಸೂತ್ರಕ್ಕ ಭಾಷ್ಯ ಬರೆದವರು ಇವರು ಶಂಕರಾಚಾರ್ಯರು, ಅದಕ್ಕೆ ಇವರಿಗೆ ಭಾಷ್ಯಕಾರರು ಅಂತಾರೆ. ಮುಂದೆ ಅದಕ್ಕೆ ಯಾರು ಟೀಕೆ ಬರೀತಾರ ಅವರು ಟೀಕಾಕಾರರು, ವಾರ್ತೆ ಬರೆಯವರು ಅಂತಂದ್ರ ಅದನ್ನ ಎಲ್ಲರಿಗೆ ಪ್ರಸಿದ್ಧ ಮಾಡೋರು, ವಾರ್ತಿಕ ಎಲ್ಲರಿಗೆ ತಿಳಿಸಿ ಹೇಳೋರು, ಅವ್ರಿಗೆ ವಾರ್ತಿಕಕಾರರು. ಇವ್ರು ಎದರದು ವಾರ್ತಿಕಕಾರರು ಅಂತಂದ್ರ ಪೂರ್ವ ಮೀಮಾಂಸದ ವಾರ್ತಿಕಕಾರರು, ಉತ್ತರ ಮೀಮಾಂಸದ್ದಲ್ಲ. ನೀವೇನ್ ಶುದ್ಧ ಬ್ರಹ್ಮಜ್ಞಾನ ತಿಳ್ಕೊತೀರಿ ಅದು ಉತ್ತರ ಮೀಮಾಂಸದ್ದು. ಆ ಬ್ರಹ್ಮಸೂತ್ರ, ಶಂಕರರ ಭಾಷ್ಯ ಅವೆಲ್ಲ ಏನದವ ಉತ್ತರ ಮೀಮಾಂಸ. 6 ಶಾಸ್ತ್ರಗಳಲ್ಲಿ ಉತ್ತರ ಮೀಮಾಂಸ ಒಂದು, ಪೂರ್ವ ಮೀಮಾಂಸ ಒಂದು. ಈ ಪೂರ್ವ ಮೀಮಾಂಸ ಜೈಮಿನಿ ಋಷಿಗಳದು. ಇಲ್ಲಿ ಕರ್ಮ ಉಪಾಸನೆಗಳು ಬರ್ತಾವ, ಅಲ್ಲಿ ಏನ್ ಬರ್ತದ ಜ್ಞಾನ ಬರ್ತದ. ಉತ್ತರ ಮೀಮಾಂಸದಾಗ ಎಲ್ಲ ಉಪನಿಷತ್ತುಗಳು ಬರ್ತಾವ ಅದ್ರೊಳಗೆ. ಅದೇನು ಕಥೆ ಮತ್ತೆ ಬೇರೆ ಆಗ್ತದದು. ಇಲ್ಲೇನ್ ಹೇಳ್ತಾರೆ ಇವರು ಪೂರ್ವ ಮೀಮಾಂಸದ ವಾರ್ತಿಕಕಾರರು. ಇಲ್ಲಿ 157ನೇ ಶ್ಲೋಕ ಅಂದ್ರೆ ದೋಹಾದ ವಿಶ್ಲೇಷಣೆ ಮುಂದುವರಿತಾ ಇದೆ. ಬುದ್ಧಿ ಬಗ್ಗೆನೆ, ಬುದ್ಧಿನೇ ಆತ್ಮ ಅಂತ ಯಾರು ಹೇಳ್ತಿದ್ರು, ವಿಜ್ಞಾನಮಯ ಕೋಶನೇ ಆತ್ಮ ಅಂದ್ರ ಒಂದು ಕ್ಷಣ ಬುದ್ಧಿ ಉತ್ಪನ್ನ ಆಗ್ತದ, ಇನ್ನೊಂದು ಕ್ಷಣ ಆ ಬುದ್ಧಿ ನಾಶ ಆಗ್ತದ ಅಂತಂದ್ರ ಅದು ಹೆಂಗಾಯ್ತಪ್ಪ, ಅದ ಉದಾಹರಣೆ ಅಂದ್ರೆ ಕೋಲ್ ಮಿಂಚಿನಂತೆ. ಮಳಿ ಬರಾಗ ಒಂದು ಮಿಂಚ್ ಹೆಂಗ್ ಹೊಡಿತದ ಹಂಗ ಬುದ್ಧಿ ಇರ್ತದ. ಆಯ್ತು, ಆ ಬುದ್ಧಿ ಒಮ್ಮೆ ಸೃಷ್ಟಿಯಾಗಿ ಒಮ್ಮೆ ನಾಶ ಆಗಂತದ ಅಲ್ಲ ಅಂತೇಳಿ ಭಟ್ಟರ ಮತ. ಅದಕ್ಕೆ ವಿದ್ಯುಲ್ಲತೆಯಂತೆ ಕೋಲ್ ಮಿಂಚಿನಂತೆ ಆತ್ಮನು ಕ್ಷಣಿಕ ರೂಪನಲ್ಲ. ಬುದ್ಧಿ ಅವರಿಗೆ ಉತ್ತರ ಕೊಡ್ಲಕತ್ತಾರ ಅವ್ರು. ಮತ್ತೇನೆಂದರೆ ಅವನೇ ಹೆಂಗದನಪ್ಪ ಅಂತಂದ್ರೆ ಸ್ಥಿರ ರೂಪ ಅದನ. ಆತ್ಮ ಸ್ಥಿರ ರೂಪ ಅದನ, ಅವ ಜಡ ಸ್ವರೂಪನೂ ಅದನ, ಚೇತನ ಸ್ವರೂಪನೂ ಅದನ. ನಿದ್ದೆತ್ತಿದಾಗ ಜಡ ಸ್ವರೂಪ, ಮತ್ತ ಎತ್ತರ ಆದಾಗ ಚೇತನ ಸ್ವರೂಪ. 4 ಶಬ್ದಗಳು ಬಳಸ್ಯಾರ. ಜಡ ಸ್ವರೂಪ, ಚೇತನ ಸ್ವರೂಪ, ಮತ್ತ ಎತ್ತರ ಇದ್ದಾಗ ಅವ ಪ್ರಕಾಶ ರೂಪ ಇರ್ತಾನ, ನಿದ್ದೆತ್ತಿದಾಗ ಅಪ್ರಕಾಶ ರೂಪ ಇರ್ತಾನ ಅಂತೇಳಿ ಇವರು ವಿಚಾರ. ಎರಡೂ ಅವನೇ ಅದನ್ನ. ಒಂದಿರ್ತಾನೆ, ಎರಡು ಹೆಂಗಿರ್ತಾನ, ಒಂದು ಪ್ರಕಾಶ ರೂಪ ಇರ್ತಾನ, ಇನ್ನ ಒಂದು ಅಪ್ರಕಾಶ. ಈಗ ಕತ್ತಲ್ನು ಅವನೇ ಅದನ, ಬೆಳಕನು ಅವನೇ ಅದನ ಅಂತಂದ್ರ ಹೆಂಗ ಅಂತಂದ್ರ ಅದಕ್ಕೊಂದು ದೃಷ್ಟಾಂತ ಕೊಟ್ರು. ಏನು, ಪನ್ನೆ ಹುಳು ಅಂತ ದೃಷ್ಟಾಂತ ಎಷ್ಟು ಚಂದ ಹುಡುಕ್ಯಾರ ಅವರು.
ಹೊನ್ನೆ ಹುಳಗಳು ಹೆಂಗಿರ್ತಾವ ಅಂತಂದ್ರ ಒಂದು ಕ್ಷಣ ಪ್ರಕಾಶನೂ ಮಾಡ್ತಾವ, ಮತ್ತೇನಾಗ್ತಾವ, ಪ್ರಕಾಶ ಇರ್ಲಾರ್ದಾಗ ಅವೇನು ಸತ್ತಿರ್ತಾವ ನಾವು ಬೆಳಕಿನ ಹುಳಗಳು. ಅವಕ್ಕೇನಂತೀರಿ? ಮಿಂಚು ಹುಳ ಅಂತೀರಿ, ಏನಂತೀರಲ್ಲ? ಅವೇನ್ ಬೆಳಕು ಮಾಡ್ಲಾರ್ದಾಗ ಸತ್ತಿರ್ತಾವ? ಜೀವಂತ ಇರ್ತಾವ. ಬೆಳಕು ಮಾಡಾಗ ಜೀವಂತ ಇರ್ತಾವ, ಬೆಳಕು ಇರ್ಲಾರ್ದಾಗೂ ಜೀವಂತ ಇರ್ತಾವ. ಹಂಗ ಆ ಮಿಂಚು ಹುಳ ಇದ್ದಂಗ ಅದನ, ಅವ ಪ್ರಕಾಶ ರೂಪನೂ ಅದನ, ಅಪ್ರಕಾಶ ರೂಪನೂ ಅದನ. ಹೊನ್ನೆ ಹುಳುವಿನ ದೃಷ್ಟಾಂತ ಕೊಟ್ರು. ಅದಕ್ಕೆ ಆ ಪ್ರಕಾರ ಪ್ರಕಾಶ ರೂಪ ಮತ್ತು ಅಪ್ರಕಾಶ ರೂಪ, ಜಡ ರೂಪ, ಚೇತನ ರೂಪ, ಈ ರೀತಿ ಇರುವಂತ ಆನಂದಮಯ ಕೋಶ ಏನದಲ್ಲ, ಇದು ಆತ್ಮ. ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅಜ್ಞಾನವಿರುವುದೋ ಅದಕ್ಕೆ ಆನಂದಮಯ ಕೋಶ ಎನ್ನುತ್ತಾರೆ. ಏನಂತಾರ? ಆನಂದಮಯ ಕೋಶ ಚೇತನದ ಪ್ರತಿಬಿಂಬ, ಅದು ಬಿಂಬ ಅಲ್ಲ. ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅಜ್ಞಾನ ಅವಿದ್ಯೆ ಏನದಲ್ಲ, ಅದು ಆನಂದಮಯ ಕೋಶ. ಇದು ಸಿದ್ಧಾಂತ. ಇಲ್ಲಿ ಚೇತನ ಮತ್ತು ಚೇತನದ ಪ್ರತಿಬಿಂಬ ಅಷ್ಟೇ ಅದಿರೋದು. ಅಲ್ಲಿ ಅಂತಃಕರಣ ಇಲ್ಲ, ಅಂತಃಕರಣನೂ ಇಲ್ಲ, ಇಂದ್ರಿಯಗಳೆಲ್ಲ ಏನಿಲ್ಲ. ಚೇತನ ಮತ್ತು ಚೇತನದ ಪ್ರತಿಬಿಂಬ. ಅಲ್ಲಿ ಪ್ರತಿಬಿಂಬ ಮಾತ್ರ ಪ್ರಕಾಶ ರೂಪವಿರುತ್ತದೆ. ಅವಿದ್ಯೆ, ಅಜ್ಞಾನ, ಪ್ರತಿಬಿಂಬ ಇರುತ್ತದೆ. ಆದ್ದರಿಂದ ಭಟ್ಟನ ಮತದಲ್ಲಿ ಆನಂದಮಯ ಕೋಶವೇ ಆತ್ಮ. ಈಗ ಮತ್ತ ಪ್ರತಿಬಿಂಬ ಇರ್ಬೇಕಾದ್ರ ಅಲ್ಲಿ ಒಂದು ಏನೋ ಬೇಕಂತ ಚಾಲು ಆಗ್ತದಿಲ್ಲ ಕನ್ನಡಿ. ಬಿಂಬದ ಬಿಂಬಕ್ಕೆ ಸಮಸ್ಯೆ ಇಲ್ಲ. ಈಗ ಪ್ರತಿಬಿಂಬ ಆಗ್ಬೇಕಾದ್ರೆ ಕನ್ನಡಿ ಬೇಕಲ್ಲ. ಕನ್ನಡಿ ಬೇಕಲ್ಲ. ಪ್ರತಿಬಿಂಬ ಇರ್ಬೇಕಾದ್ರೆ ಕನ್ನಡಿ ಬೇಕು. ಅಲ್ಲಿ ಸುಷುಪ್ತಿ ಒಳಗೆ ಕನ್ನಡಿ ಇಲ್ಲ. ಕನ್ನಡಿ ಅಂದ್ರೆ ಅಂತಃಕರಣ. ಕನ್ನಡಿ ಇರ್ಲಾರ್ದಂತ ಪ್ರತಿಬಿಂಬ. ಕನ್ನಡಿ ಇರ್ಲಾರ್ದಂತ ಪ್ರತಿಬಿಂಬ. ಕನ್ನಡಿ ಇರೋ ಪ್ರತಿಬಿಂಬ ಅಲ್ಲ. ಸುಷುಪ್ತಿ ಒಳಗೆ ಏನದ? ಕನ್ನಡಿ ಇರ್ಲಾರ್ದ ಪ್ರತಿಬಿಂಬ. ಕನ್ನಡಿ ನಿಮ್ಮದು ಬಿಂಬ ರೂಪ ಅದ, ನಿಮ್ಮ ಪ್ರತಿಬಿಂಬ ರೂಪನು ಅಲ್ಲೇ ಆದ. ಆದ್ರ ಕನ್ನಡಿ ಇದ್ದಾಗ ಅದು ನಿಮ್ಗೆ ಪ್ರಕಟ ಆಗ್ತದೆ. ಕನ್ನಡಿ ಇಲ್ಲ ಅಂದ್ರೆ ಪ್ರಕಟ ಆಗಲ್ಲ. ಪ್ರಕಟ ಆಗ್ತದೆ. ನಿಮ್ ಇಂದ್ರಿಯಕ್ಕೆ ವೇದ್ಯ ಆಗದ ಯಾವಾಗ? ಕನ್ನಡಿ ಇದ್ದಾಗ. ಕನ್ನಡಿ ಇರ್ಲಾರ್ದಾಗ ಪ್ರತಿಬಿಂಬ ಎಲ್ಲರ ಹೋಗಿರ್ತದೆ ಏನದು? ಅಲ್ಲೇ ಇರ್ತದೆ. ಅಂತ ಪ್ರತಿಬಿಂಬ. ಮತ್ತ ಅದಕ್ಕೆ ಪ್ರತಿಬಿಂಬ ಅಂದ ಕೂಡ್ಲೇನೆ ಅದಕ್ಕೆ ರೂಪ ಹಿಂಗೆಲ್ಲ ತಿಳಿಸಿ ಹೇಳೋದ್ರ ಸಲುವಾಗಿದು ಇರೋದೆ. ಅಂತಃಕರಣ ಇಲ್ಲದ ಪ್ರತಿಬಿಂಬ. ಮರೆವಿನ ಒಂದು ಅವಿದ್ಯೆ ಅಂತ ಏನದಲ್ಲ, ಅಜ್ಞಾನ ಅಂತ ಏನದಲ್ಲ, ಅದೇ ಸುಷುಪ್ತಿ ಒಳಗ ಏನ್ ಮಾಡ್ತದೆ? ಏನು ಗೊತ್ತಿಲ್ಲದಂಗ್ ಮಾಡಿಕೆ ಮನಗಿಸ್ಲಕ್ ಹತ್ತದ ಅಷ್ಟೇ. ಈ ರೀತಿ ಹೇಳಿ ಅಲ್ಲೇನದ ಭಟ್ಟನ ಮತದೊಳಗ ಏನ್ ಹೇಳ್ತಾನ? ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅಜ್ಞಾನವಿರುವುದೋ ಅದೇ ಆನಂದಮಯ ಕೋಶ. ಅಂದ್ರೆ ಈಗೇನಾಯ್ತು? ಚೇತನದ ಪ್ರತಿಬಿಂಬ ಅಂತಃಕರಣದಾಗಿಲ್ಲ. ಅಂತಃಕರಣ ಯಾವುದದು? ಸೂಕ್ಷ್ಮ ಶರೀರ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅದಾವಲ್ರಿ. ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತಂದ್ರೆ ಅಜ್ಞಾನ. ಆ ಅಜ್ಞಾನದೊಳಗೆ ಚೇತನದ ಪ್ರತಿಬಿಂಬ. ಚೇತನದ ಪ್ರತಿಬಿಂಬ. ಕಾರಣ ಶರೀರದಲ್ಲಿ ಚೇತನದ ಪ್ರತಿಬಿಂಬ. ಸೂಕ್ಷ್ಮ ಶರೀರದಾಗ ಇಲ್ಲ.
ಕಾರಣ ಶರೀರದಲ್ಲಿ ಚೇತನದ ಪ್ರತಿಬಿಂಬ. ಇದನ್ನೇ ಏನ್ ಹೇಳ್ತಾನೆ ಅವರು, ಸುಷುಪ್ತಿಯಲ್ಲಿ ಚೇತನದ ಪ್ರತಿಬಿಂಬ ಸಹಿತವಾದ ಯಾವ ಅಜ್ಞಾನವಿರುವುದೋ ಅಜ್ಞಾನದೊಳಗೆ ಚೇತನದ ಪ್ರತಿಬಿಂಬ. ಅಜ್ಞಾನ ಅಂದ್ರೆ ಕಾರಣ ಶರೀರ. ಆ ಅಜ್ಞಾನದ ಚೇತನದ ಪ್ರತಿಬಿಂಬ ಏನದ ಅದಕ್ಕೆ ಆನಂದಮಯ ಕೋಶ ಎಂದು ಹೇಳುತ್ತಾರೆ. ಅಲ್ಲಿ ಪ್ರತಿಬಿಂಬ ಮಾತ್ರ ಪ್ರಕಾಶ ರೂಪವಿರುತ್ತದೆ. ಮತ್ತು ಅಲ್ಲಿ ಇರ್ತದ ಖರೆ, ಆದ್ರೆ ಅದು ಗೊತ್ತಾಗಂಗಿಲ್ಲ ಅಂತಂದ್ರ ಆ ಪ್ರತಿಬಿಂಬ ಎದ್ರಾಗ ಬಿದ್ದದದು, ಅಜ್ಞಾನದಾಗ ಬಿದ್ದದು. ಹೀಗಾಗಿ ಗೊತ್ತಾಗಲ್ಲ. ಜ್ಞಾನದಾಗಿತ್ತಂದ್ರೆ ಏನಾರ ಗೊತ್ತಾಗ್ತಿತ್ತು. ಸೂಕ್ಷ್ಮ ಶರೀರ ಸ್ಥೂಲ ಶರೀರದಾಗ ಅದು ಪ್ರತಿಬಿಂಬ ಇತ್ತಂತಂದ್ರ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಗೊತ್ತಾಗ್ತಿತ್ತು. ಈಗ ಅದು ಪ್ರತಿಬಿಂಬ, ಪರಮಾತ್ಮನ ಪ್ರತಿಬಿಂಬ ಎದ್ರಾಗ ಬಿದ್ದದ, ಕಾರಣ ಶರೀರದಾಗ ಬಿದ್ದದ. ಕಾರಣ ಶರೀರದಾಗ ಪ್ರತಿಬಿಂಬ ಬಿದ್ದದ್ದಕ್ಕ ಅಲ್ಲಿ ಏನು ಗೊತ್ತಾಗಲ್ಲ. ಜಾಗೃತಾವಸ್ಥೆ ಒಳಗ ಈಗ ನೋಡ್ರಿ 3 ಅದಾವ ನೋಡ್ರಿ, ಜಾಗ್ರ ಸ್ವಪ್ನ ಸುಷುಪ್ತಿ ಅಂತ ಏನದಾವಲ್ಲ. ಈ ಜಾಗ್ರ ಸ್ವಪ್ನ ಸುಷುಪ್ತಿ ಅಂತಂದ್ರ ಜಾಗೃತಾವಸ್ಥೆ ಒಳಗ ಪರಮಾತ್ಮನ ಪ್ರತಿಬಿಂಬ ಸ್ಥೂಲ ಶರೀರದಾಗ ಬಿದ್ದದಂತ ತಿಳ್ಕೊಳ್ರಿ. ಸ್ವಪ್ನಾವಸ್ಥೆ ಒಳಗ ಪರಮಾತ್ಮನ ಪ್ರತಿಬಿಂಬ ಸೂಕ್ಷ್ಮ ಶರೀರದಾಗ ಬಿದ್ದದಂತ ತಿಳ್ಕೊಳ್ರಿ. ಸುಷುಪ್ತಾವಸ್ಥೆ ಒಳಗ ಪರಮಾತ್ಮನ ಪ್ರತಿಬಿಂಬ ಎದ್ರಾಗ ಕಾರಣ ಶರೀರದಾಗ ಬಿದ್ದದ ತಿಳ್ಕೊಡ್ರಿ. ಸ್ಥೂಲ ಶರೀರ ಗೊತ್ತದ ನಿಮಗ, ಸೂಕ್ಷ್ಮ ಶರೀರ ಗೊತ್ತದ ನಿಮಗ. ಕಾರಣ ಶರೀರ ಅಂದ್ರೆ ಅವಿದ್ಯೆ, ಅಜ್ಞಾನ, ಗೊತ್ತಿಲ್ಲ, ಮಾಯೆ ಏನಂತಿರಲ್ಲ ಅದೇ. ಆ ಕಾರಣ ಶರೀರದೊಳಗೆ ಪರಮಾತ್ಮನ ಪ್ರತಿಬಿಂಬ ಬಿದ್ದದ್ದು. ಕಾರಣ ಶರೀರ ಅಂತ ಒಂದು ಆದ ಇಲ್ಲ, ನಿಮಗೆ ಗೊತ್ತಿಲ್ಲ ಅನ್ನೋದ್ರೆ ಆದ ಇಲ್ಲ ನಿಮ್ಮೊಳಗ. ಎಲ್ಲ ಗೊತ್ತದ ನಿಮಗ. ದೊಡ್ಡ ಶನಿಯರಿದ್ರೆ ಎಲ್ಲ ಒಟ್ಟು ಗೊತ್ತಿದ್ದವ್ರದೀವೇನ್ ನಾವು. ಗೊತ್ತಿಲ್ಲದೊಂದು ಆದ ಇಲ್ಲ ನಮ್ಮೊಳಗ ತತ್ವ. ಬ್ರಹ್ಮನ ಬಗ್ಗೆ ತಿಳ್ಕೊಂಡಿವ, ಬಹಳ ತಿಳ್ಕೊಂಡಿವಿ. ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳಾರ್ದು ಇನ್ನ ಬಹಳ ಅದ. ಆ ತಿಳ್ಕೊಳ್ಳಾರ್ದೆ ಕಾರಣ ಶರೀರ. ಜಗತ್ತಿನ ಬಗ್ಗೆ ಬಹಳ ತಿಳ್ಕೊಂಡಿವಿ, 60 ವರ್ಷ 70 ವರ್ಷ ನಾವೇನ್ ನೋಡ್ಲಾರ್ದೆ ನೀ ಜಗತ್ತ ಅಂತೇಳಿ. ಏನ್ ಮಣ್ಣು ಗೊತ್ತು ಜಗತ್ತಿನ ಬಗ್ಗೆ? ಏನು ಗೊತ್ತಿಲ್ಲ. ಹಿಂಗಾಗಿ ಗೊತ್ತಿಲ್ಲ ಅನ್ನೋದು ಏನು ಆದಲ್ಲ ಅದು ಅಜ್ಞಾನ, ಅದೇ ಅವಿದ್ಯೆ. ತಿಳ್ಕೊಳ್ಳಾರ್ದು, ಈ ತಿಳ್ಕೊಳ್ಳಾರ್ದು. ಈಗ ನೋಡ್ರಿ, ಈಗ ನನಗೊಬ್ಬ ಸ್ವಾಮಿ ಅಥವಾ ಗುರು ಅಥವಾ ಪಾಠ ಹೇಳೋ ಮಾಸ್ತರ ಏನೋ ಅಂತ ಹೇಳಕ್ಕೆ ನನ್ನ ಬಗ್ಗೆ ಒಂದು ಚಲೋ ಭಾವನೆ ಇಟ್ಕೊಂಡು ಕೂತಿರಲ್ಲ. ನಿಮ್ಮಲ್ಲಿ ಏನು ಇಟ್ಕೊಂಡು ಕೂತಿರಿ? ಅದಿಷ್ಟು ಏನದು? ಜ್ಞಾನ. ನನ್ನ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿರಿ ಆಟ ಜ್ಞಾನ. ನಾ ಏನೋ ಲಪಡ ಮಾಡಿ ನಾಳೆ ಜೈಲ್ನಾಗ ಹೋಗಿ ಕೂತೆ, ಅದು ಗೊತ್ತದ ನಿಮಗ? ಅದು ಅಜ್ಞಾನ, ಅವಿದ್ಯೆ. ಹಿಂಗದರ ಗೊತ್ತಿಲ್ಲ ಬಿಡಪ್ಪ. ಇಂಥ ಪರಿ ಅದರತ್ತೇಳಿ ಹೋಗಿ ಏನ್ ಭಾರಿ ಪ್ರವಚನ ಹೇಳಿ ಭಾರಿ ದೊಡ್ಡ ಗುರುಗಳತ್ತೀವ್ರಿ, ಪಾಲಿಸ್ದೇವ್, ನೋಡಿದ್ರೆ ಪಾಲ್ ತಗೊಂಡೆ ಎಂತ ಕೆಲಸ ಮಾಡಿ ಎಲ್ಲೋ ಕೂತ ನೋಡ. ಅವಿದ್ಯೆ ಇಷ್ಟೇ. ಬಹಳ ಮಂದಿ ಗುರುಗಳಲ್ಲಿಂದ ಶಿಷ್ಯರು ಹಿಂಗೆ ದಿಕ್ಕು ತಪ್ಪಿ ಹೋಗ್ಯಾರ ಇಲ್ಲ, ಹುಚ್ಚಿಡಿದ್ಬಿಟ್ಟವ. ಯಾರ್ಯಾರ್ದೋ ಬೆನ್ನತ್ತಿ ಹೋಗಿ ಏನೇನೋ ಆಗ್ಬಿಟ್ರು. ಅದಕ್ಕೆ ನಿಶ್ಚಲ್ದಾಸ್ ಹೇಳ್ತಾನ, ಯಾರ್ಯಾರ್ದಾರು ಬೆನ್ನ ಹತ್ಬೇಡ್ರು, ನಿಮ್ಮ ಅರಿವಿನ ಬೆನ್ನ ಹತ್ರಿ, ನಿಮ್ ಗುರುವಿನ ಬೆನ್ನ ಹತ್ರಿ, ನಿಮ್ಮ ಅರಿವಿನಾಗ ನೀವಿರ್ರಿ. ಯಾರ್ದಾರ ಬೆನ್ನ ಹತ್ತಿರ ನಿಮ್ಮಂಗೆ ಅವರು, ಅವ್ರಂಗೆ ನೀವು. ಏನೇನೋ ಸ್ವಭಾವಗಳಿರ್ತಾವ, ಏನೇನೋ ಗುಣಗಳಿರ್ತಾವ. ಅವ್ರಿಗೆ ತಿಳಿದಂಗೆ ಅವ್ರು ಬದುಕ್ತಿರ್ತಾರೆ, ನಿಮಗೆ ತಿಳಿದಂಗೆ ನೀವು ಬದುಕ್ತಿರ್ತೀರಿ. ಅರಿವಿನ ಗುರುವಿಗೆ ಬೆನ್ನ ಹತ್ತಿದವ್ರು ಎಂದೂ ದಿಕ್ಕು ತಪ್ಪಲ್ಲ. ನಿಮ್ಮ ಅರಿವಿನ ಗುರುವಿಗೆ ಬೆನ್ನ ಹತ್ತಿದವ್ರೆ ದಿಕ್ಕು ತಪ್ಪಿ ಹೋಗ್ಬಿಡ್ತಾರ. ಅದಕ್ಕೇನದ ಗೊತ್ತಿಲ್ಲ. ಈಗ ನೋಡ್ರಿಪ್ಪ, ವಿಚಾರ ಸಾಗರ 266ನೇ ವಿಷಯಾಂಕ ತನಕ ಬಂದೀವಿ. 265 ವಿಷಯಾಂಕ ತನಕ
ಏನಾರು ಹೇಳಿದ್ರೆ ಕೇಳಿದ್ರೆ ನಿಮಗೆ ಗೊತ್ತದ ಜ್ಞಾನ. 266 ಏನದ ಚರ್ಚೆ ಒಳಗೆ ನಡೆದದ. ಈಗ 267 ಗೊತ್ತದ ನಿಮಗ? 267ರಿಂದ ಮುಂದೆ ಏನದ ಗೊತ್ತಿಲ್ಲ. ಅದೇ ಅವಿದ್ಯೆ, ಅದೇ ಅಜ್ಞಾನ, ಅದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೂ ಅದ್ರಾಗ ಬ್ರಹ್ಮ ಅದನ್ನ ಇಲ್ಲ. ಗೊತ್ತಿಲ್ಲದ್ರಾಗ ಬ್ರಹ್ಮ ಅದನ್ನಲ್ಲ. ಇದೇ ಸುಷುಪ್ತಾವಸ್ಥೆ. ಅದೇ ನಿದ್ದೆ ಹಚ್ಚಿದಾಗ ಮಕ್ಕಳದೇ ಅಲ್ಲ. 267ನೇ ವಿಷಯದೊಳಗನು ಆ ಮುಂದ ಏನದ ಅಲ್ಲಿನೂ ಬ್ರಹ್ಮ ಅದನ ಅಂತೇನದಲ್ಲ. 267ನೇ ವಿಷಯಾಂಕದಿಂದ ಮುಂದಿನ ಭಾಗ ಪ್ಲಸ್ ಅದರೊಳಗೆ ಬ್ರಹ್ಮನ ಪ್ರತಿಬಿಂಬ. ಇದು ಸುಷುಪ್ತಾವಸ್ಥೆ. ಸುಷುಪ್ತಾವಸ್ಥೆ ಅಂದ್ರೆ ಬರೀ ಮಕ್ಕಳು ನಿದ್ದೆ ಹಚ್ಚಿದಾಗಿಂದ ಅಲ್ಲ, ಗೊತ್ತು ಇರ್ಲಾರ್ದಂಗ ಆಗಿದ್ದು. ಅಜ್ಞಾನದೊಳಗೆ ಬ್ರಹ್ಮನ ಪ್ರತಿಬಿಂಬ. ಈಗ ನೀವು 100 ವರ್ಷ ಬದುಕ್ತೀವಿ ಅಂತ ತಿಳ್ಕೊಂಡಿರಿ. 100 ವರ್ಷ ಬದುಕ್ತೀರಿ ಅಂದ್ರೆ ಈ ಕ್ಷಣ ಬದುಕ್ಲಕ್ಕತ್ತೀರಿ. ಹಿಂದಿಂದ ಬದುಕಿದ್ದೆ ಅನ್ನೋದು ಅದು ಗೊತ್ತದ ನಿಮಗೆ. ಮುಂದಿನ ಬದುಕೋದ್ರ ಬಗ್ಗೆ ಏನಾರ ಗೊತ್ತದ ನಿಮಗ? ಗೊತ್ತಿಲ್ಲ. ಅದೇ ಸುಷುಪ್ತಾವಸ್ಥೆ. ಗೊತ್ತಿಲ್ಲದೆ ಸುಷುಪ್ತಾವಸ್ಥೆ. ಈಗ 100 ವರ್ಷ ಬದುಕ್ತೀರಿ ಅನ್ಕೊಂಡ್ರಿ ಅಂತಂದ್ರೆ ಇನ್ನು ಮುಂದಿನ ಕ್ಷಣ ಹೆಂಗಿರ್ತದ ಅಂತೇಳಿ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೂ ಅದ್ರಾಗ ಬ್ರಹ್ಮ ಅದನ್ನ ಇಲ್ಲ. ಬ್ರಹ್ಮನ ಪ್ರತಿಬಿಂಬ ಆದ ಇಲ್ಲ ಅದ್ರೊಳಗೆ. ನೀವು ಗೊತ್ತಿಲ್ಲ ಅಂದ್ರೂ ಮುಂದೂ ಇರ್ತೀರಿ, ಆದ್ರೆ ಹೆಂಗಿರ್ತೀರಿ ಅಂತ ಗೊತ್ತಿಲ್ಲ ಅಷ್ಟೇ. ಅದೇ ಸುಷುಪ್ತಾವಸ್ಥೆ. ಮಕ್ಕಳು ನಿದ್ದೆ ಎತ್ತಿದಾಗಿಂದ ಸುಷುಪ್ತಾವಸ್ಥೆ ಅಲ್ಲ. ಸುಷುಪ್ತಾವಸ್ಥೆ ಬಿಚ್ಚಲಕತ್ತೀನಿ ಗಂಟೆ. ಈಗ ಒಂದು ಗ್ರಂಥದ ಬಗ್ಗೆ ಇಲ್ಲಿ ತನ ಏಟ್ ತಿಳ್ಕೊಂಡಿರಿ ಅಷ್ಟು ಜ್ಞಾನ. ಈಗ ಚರ್ಚೆ ನಡೆದದ್ದು ಬಿಡ್ರಿ. ಇದರ ಮುಂದಿನ ನಾಳೆ ಏನದತ್ತ ಗೊತ್ತಿಲ್ಲ. ಅದೇ ಸುಷುಪ್ತಾವಸ್ಥೆ. ನಾಳಿನ ಬಗ್ಗೆ ಗೊತ್ತಿಲ್ಲ, ಆದರೂ ನಾಳೆ ಇರ್ತೀವಿ. ಶರೀರ ಸಮೇತ ಇರ್ತೀವಿ, ಶರೀರ ರಹಿತವಾಗಿರ್ತೀವಿ. ಇರೋದಂತೂ ಇರ್ತೀವಿ. ಸತ್ರ ಇರಂಗಿಲ್ಲ, ಶರೀರ ಇರಂಗಿಲ್ಲ, ನಾವಿರ್ತೀವಿ. ಆದ್ರೆ ಹೆಂಗಿರ್ತೀವಿ ಅಂತೇಳಿ ಇವತ್ತು ಗೊತ್ತಿಲ್ಲಲ್ಲ. ಅದೇ ಸುಷುಪ್ತಾವಸ್ಥೆ. ಗ್ರಂಥ ಎಷ್ಟು ಓದಿರಿ ಸರಿ, ತಿಳಿದಷ್ಟು ಜ್ಞಾನ, ಮುಂದಿಂದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೂ ಅಲ್ಲಿ ಬ್ರಹ್ಮಜ್ಞಾನ ಆದ. ಹಿಂಗಾಗಿ ಅದು ಸುಷುಪ್ತಾವಸ್ಥೆ. ನನಗೊಬ್ಬ ಚಲೋ ಮನುಷ್ಯ ಅಂತ ತಿಳ್ಕೊಂಡಿರಿ. ಎಲ್ಲಿ ತನಕ? ಇಲ್ಲಿ ತನಕ ತಿಳ್ಕೊಂಡಿರಿ. ನಾಳೆಗೆ ಮತ್ತೆ ಎಂತವನು ರಾಕ್ಷಸ ಆಜ್ಞೆ ಅಂತಂದ್ರ ಅದು ಗೊತ್ತಿಲ್ಲ. ಏನಾಗ್ತೀನಿ ಏನು ಯಾರಿಗ್ ಗೊತ್ತು? ನಿಮಗೆ ಜಗತ್ತಿನ ಬಗ್ಗೆ ಪ್ರತಿಯೊಂದು ವಿಷಯದ ಬಗ್ಗೆ ಮದುವೆ ಆಗ ತನಕ ಮಗ ಎಷ್ಟು ಪ್ರೀತಿ, ಎಷ್ಟು ಮುದ್ದ, ಯವ ಅಮ್ಮಯಪ್ಪ ಹಂಗ ಹಿಂಗ ಏನೆಲ್ಲ ಮಾಡ್ತಾನೆ. ಒಂದು ಹೆಣ್ಣಕ್ ಮಾಡಿದಾಗ ಅವನ ಗುಣ ಗೊತ್ತಾಗ್ತದೆ ಏನಂತ. ಅವನ ಗುಣನೇ ಗೊತ್ತಾಗಲ್ಲ ಮದುವೆ ಆಗ ತನಕ. ತಾಯಿ ಭಯಂಕರ ನಿರಾಶೆ ಆಗ್ತಾಳೆ. ಯಾಕಂದ್ರೆ ಅವನ ಮೇಲೆ ಭಯಂಕರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿರ್ತಾಳ. ಒಂದು ಮಗನನ್ನ ತಯಾರು ಮಾಡ್ಲಿಕ್ಕೆ ಒಬ್ಬ ತಾಯಿಗೆ 25 ವರ್ಷ ಬೇಕಂತ. ಒಂದು ಮಗನನ್ನ ತಯಾರು ಮಾಡ್ಲಕ್ಕ 25 ವರ್ಷ ಬೇಕತ್ತ ತಾಯಿಗೆ. ಗ ಆಕಿ ಬಂದು ಏನ್ ಮಾಡ್ತಾಳ? ಆ 2 ಅಕ್ಷರದ ಮಧ್ಯೆ ಒಂದು 0 ಕೊಡ್ತಾಳ ಆಕಿ. ಒಂದು ಪೂಜೆ ಇಡ್ತಾಳಕಿ ಬಂದು. ಈಕಿ ಮಗನ ತಯಾರು ಮಾಡಿರ್ತಾಳ. ಆ 2 ಅಕ್ಷರ ದೂರ ಸರಿಸಿ ನಡಬರ್ಕೊಂಡು ಶೂನ್ಯ ಇಡ್ತಾಳಕ್ಕೆ. ಅವಾಗ ಏನಾತನ ಮಗ? ಮಗ ಮಧ್ಯೆ ಒಂದು ಶೂನ್ಯ ಇಟ್ರಿ ಏನಾತನ? ಮಂಗ ಆತನವ. ಆಕೆ 25 ವರ್ಷ ತಯಾರು ಮಾಡಿದ ಮಗನಿಗೆ ಈಕಿ ಇದೊಂದು ಶೂನ್ಯ ಸೇರಿಸಿದಳಂತಂದ್ರ ಆ ಮಗನನ್ನ ಮಂಗನನ್ನಾಗಿ ಮಾಡಲು 25 ನಿಮಿಷ ಸಾಕಂತ. 25 ನಿಮಿಷ ಒಂದು ಗಳಿಗೆ ಮಾಡಿಬಿಡ್ತಾಳಂತಕ್ಕೆ. ಅವನಿಗೆ ಮಂಗ್ಯನ್ ಮಾಡಿರ್ತಾಳಂತ. ಮುಂದೆ ಅವ ಮಂಗ್ಯ ಆತನತ್ ಗೊತ್ತದೇನ್ ನಿಮಗ? ಅಕ್ಕಿ ಬಂದ ಮೇಲೆ ಮಂಗ್ಯ ಆತನತ್ ಗೊತ್ತದೇನು? ಅವ ಏನಾತನ ಯಾರಿಗ್ ಗೊತ್ತ? ಮಗನಾಗೆ ಉಳಿತಾನೋ ಮಂಗ್ಯ ಆತನೋ ಗೊತ್ತದೇನು? ಮದುವೆ ಆದ್ಮೇಲೆ ಮಗ ಹೆಂಗಿರ್ತಾನತ್ ಗೊತ್ತದೇನು? ಮತ್ತ ಇದೆ ಗೊತ್ತಿಲ್ಲದೆ ಅವಿದ್ಯೆ. ಮುಂದೆ ಏನಾಗ್ತಾನ ಹೆಂಗಾಗ್ತಾನ ಯಾವನಿಗೆ ಗೊತ್ತು? ಅವಿದ್ಯೆ.
ಅದಕ್ಕೆ ಯಾರಿಗೆ ನಂಬಬೇಕು? ಪರಮಾತ್ಮನಿಗೆ ನಂಬಬೇಕು. ಅವ ಯಾವ ಕಾಲದಾಗನು ಮಗನಾಗೇ ಇರ್ತಾನ. ಆಡಿಸಿದಳು ಯಶೋದೆ, ಅವನೇನು ಚೇಂಜ್ ಆಗಂಗಿಲ್ಲ. ನಾವು ಚೇಂಜ್ ಆಗ್ಲಾರ್ದವನ್ನ ನಂಬಬೇಕು. ನಾವು ಚೇಂಜ್ ಆಗೋರಿಗೆ ನಂಬಬಾರದು. ಏನಾಯ್ತು? ಅವಿದ್ಯೆ ಅಂದ್ರೆ ಗೊತ್ತಾಯ್ತಾ? ಅವಿದ್ಯೆ ಒಳಗ ಬ್ರಹ್ಮನ ಪ್ರತಿಬಿಂಬ ಇದ್ದದ್ದೇ ಸುಷುಪ್ತಾವಸ್ಥೆ. ಹಿಂಗಾಗಿ ಆ ಸುಷುಪ್ತಾವಸ್ಥೆನೇ ಏನದ ಅಂತಂದ್ರ ಆನಂದಮಯ ಕೋಶ. ಅಲ್ಲೇನದ? ಒಂದು ಆನಂದ ಅದ. ಮಗನ ಮದುವೆ ಆದ್ಮೇಲೆ ಮುಂದೆ ಚಲೋ ಆಗ್ತದಂತೇಳಿ ಒಂದು ಆನಂದ ಆದಲ್ಲ, ಅದೇ ಏನಾಗ್ತದ? ವಿಚಾರ ಸಾಗರ ಎಲ್ಲ ಮುಂದಿಂದೆಲ್ಲ ಓದಿದ್ಮೇಲೆ ಮೋಕ್ಷ ಆಗ್ತದ ಅಂತೇಳಿ ಒಂದೇನೋ ಖುಷಿದಾಗ ಅದಿರಲ್ಲ, ಇದೇ ಆತ್ಮ. ಇದೇ ಆತ್ಮ. ಆನಂದಮಯ ಕೋಶವೇ ಆತ್ಮ. ಅಜ್ಞಾನ ಸಹಿತವಾದ ಯಾವ ಬ್ರಹ್ಮನ ಪ್ರತಿಬಿಂಬ ಇರುವುದೋ ಅದೇ ಆನಂದಮಯ ಕೋಶ. ಅಲ್ಲಿ ಪ್ರತಿಬಿಂಬ ಮಾತ್ರ ಪ್ರಕಾಶ ರೂಪವಿರುತ್ತದೆ. ಅಲ್ಲಿ ಅಜ್ಞಾನ ಏನದ? ಅಪ್ರಕಾಶ ರೂಪವಿರುತ್ತದೆ. ಆ ಬ್ರಹ್ಮನ ಪ್ರತಿಬಿಂಬ ಪ್ರಕಾಶ ರೂಪವಿರುತ್ತದೆ. ಆ ಬ್ರಹ್ಮನ ಪ್ರತಿಬಿಂಬ ಚೇತನ ರೂಪ ಇದ್ರೆ ನಮ್ಮ ಅಜ್ಞಾನ ಜಡ ರೂಪ ಇರ್ತದ. ಆದ್ದರಿಂದ ಭಟ್ಟನ ಮತದಲ್ಲಿ ಈ ಆನಂದಮಯ ಕೋಶವೇ ಆತ್ಮವಿರುತ್ತದೆ. ಇವ್ರು ಏನ್ ಹೇಳಿದ್ರು ಸಹಿತ ಪ್ರತಿಬಿಂಬದ ಸುಖದ ಬಗ್ಗೆ ಹೇಳ್ಯಾರ, ಬಿಂಬದ ಸುಖಕ್ಕೆ ಹೋಗೇ ಇಲ್ಲ ಇವರು. ಪ್ರತಿಬಿಂಬವನ್ನು ಹಿಡ್ಕೊಂಡೇ ಅಳ್ಳಾಡ್ಯಾರ ಇವರೆಲ್ಲರೂ, ಬಿಂಬಕ್ಕೆ ಹೋಗೇ ಇಲ್ಲ ಇವರು. ಹಿಂಗಾಗಿ ಆನಂದಮಯ ಕೋಶವೇ ಆತ್ಮ ಅಂತೇಳಿ ಸುಷುಪ್ತ ಅವಸ್ಥೆ ಅಂದ್ರೆ ಆತ್ಮ ಆನಂದಮಯ ಕೋಶ. ಸುಷುಪ್ತಾವಸ್ಥೆನೇ ಆತ್ಮ ಅಂತ ಏನ್ ಹೇಳ್ತಾನ ಅದನ್ನೇ ಆನಂದಮಯ ಕೋಶ ಅಂತಾನ. ಪ್ರಕಾಶ ರೂಪ ಪ್ಲಸ್ ಅಪ್ರಕಾಶ ರೂಪ ಅಥವಾ ಚೇತನದ ಪ್ರತಿಬಿಂಬ ಪ್ಲಸ್ ಅವಿದ್ಯೆ ಇವುಗಳನ್ನ ಸೇರಿಸಿದ್ರೆ ಆತ್ಮ ಆಗ್ತದ ಅಂತೇಳಿ ಹೇಳಿದ್ರೆ, ಇಲ್ಲಿ ಸುಷುಪ್ತಾವಸ್ಥೆ ನಮ್ಮ ವಿಚಾರ ಸಾಗರದಾಗ, ವಿಚಾರ ಚಂದ್ರೋದಯದಾಗ ಅಲ್ಲಿ ಆತ್ಮ ಪರಮಾತ್ಮ ಜಡ ಚೇತನ ಮತ್ತೆಂತದದು ಜಡ ಚೇತನ ಮತ್ತ ಪ್ರಕಾಶ ಅಪ್ರಕಾಶ ಅವೆಲ್ಲ ಏನಿಲ್ಲ. ಪ್ರಾಜ್ಞ ಜೀವ ಭೋಗ ಕೊಡೋದಕ್ಕ ಸ್ವಪ್ನಾವಸ್ಥೆ ಮುಗಿದ ಮೇಲ ಏನ್ ಮಾಡ್ತಾನ? ನಿದ್ದಿ ಭೋಗ ಕೊಡ್ಲಕ್ ಬಂದಿರ್ತಾನ. ಹಿಂಗಾಗಿ ವಿಚಾರ ಚಂದ್ರೋದಯದ ಪ್ರಕಾರ ಆನಂದಮಯ ಕೋಶ ಅಂದ್ರ ಅಲ್ಲೇನದ? ಪ್ರಾರಬ್ಧ ಕರ್ಮದ ಫಲ ಕೊಡುವ ಸಮಯ ಯಾವದದು? ಪ್ರಾಜ್ಞ ಜೀವ. ಪ್ರಾಜ್ಞ ಜೀವ ಆನಂದಮಯ ಫಲ ಕೊಡುವ ಸಮಯ ಅಷ್ಟೇ ಸುಷುಪ್ತಾವಸ್ಥೆ. ಅಲ್ಲಿ ಏನಾಗ್ತದ? ಅವಂದು ಆನಂದ ಆಗ್ತದಲ್ಲ, ಎದರ್ದು? ಪುಣ್ಯಕರ್ಮ ಮಾಡಿದ್ನಂತಂದ್ರ ಆನಂದ ಆಗ್ತದ, ಪಾಪ ಕರ್ಮ ಮಾಡಿದ್ನಂತಂದ್ರ ನಿದ್ದಿನೇ ದುಃಖ ಆಗ್ತದ ಅಷ್ಟೇ. ಗೊತ್ತಾಯ್ತರ? ಸುಖ ದುಃಖ, ನಿದ್ದೆ ಒಳಗೆ ಸುಖ ದುಃಖ ಅನುಭವಿಸ್ತೇವೇ ಇಲ್ಲ. ಪುಣ್ಯದ ಪ್ರಾರಬ್ಧ ಕರ್ಮದ ಫಲ ಕೊಡುವ ಸಮಯದಲ್ಲಿ ಜೀವನಿಗೆ ಆನಂದ ಬಾನವಾಗುತ್ತದೆ. ಯಾರು? ಪ್ರಾಜ್ಞ ಜೀವನಿಂದ. ಅವನದು ಪುಣ್ಯ ಇತ್ತು ಅಂತಂದ್ರೆ ಅವನ್ ನಿದ್ದೆ ಮಸ್ತ್ ಆಗ್ತದಲ್ಲ. ಅದು ಅವ್ರು ಹೇಳೋದು. ನಿನ್ನೆಕ್ಕಿಂತ ಇವತ್ತು ಸ್ಪಷ್ಟ ಆಯ್ತಾ? ನಮ್ಮ ವಿಚಾರ ಸಾಗರದ ಪ್ರಕಾರ ಪ್ರಾರಬ್ಧ ಕರ್ಮದ ಪೈಕಿ ಪುಣ್ಯದ ಫಲ ಈ ಪ್ರಾಜ್ಞ ಜೀವನಿಂದ ನಿದ್ದೆತ್ತಿದಾಗ ಏನ್ ಸುಖ ಆಗ್ತದ ಅದು ಆನಂದಮಯ ಕೋಶ. ಯಾವಾಗ ಒಪ್ಪುಗೊತ್ತೀರಿ? ಪ್ರಕಾಶ ರೂಪ ಅಪ್ರಕಾಶ ರೂಪ ಜಡ ರೂಪ ಚೇತನ ರೂಪ ಅಂಥೇಳಿ ಇವೆಲ್ಲ ಒಪ್ಪುಗೊತ್ತೀರ? ಏನ್ ಸುಮ್ಮಿದು ಪುಣ್ಯದ ಫಲ ಅನುಭವಿಸೋದು? ನಿದ್ದೆ ಹತ್ತಿ ಚಂದ ನಿದ್ದೆ ಹತ್ತಿ ಆರಾಮ್ ಮಕ್ಕಳದಂದ್ರೆ ಪುಣ್ಯ ಮಾಡಿದವ ಆರಾಮ್ ನಿದ್ದೆ ಮಾಡ್ತಿರ್ತ. ಆನಂದ ಐತ್ರಿ, ಆನಂದ ಐತ್ರಿ, ಈಗ ಆನಂದಮಯ ಕೋಶನೇ ಆತ್ಮ ಅಂತಾರಲ್ಲ, ಅದು ಪುಣ್ಯ ಎಷ್ಟೊತ್ತನ ಇರ್ತದ ಅಟತ್ತ ಇವತ್ತಿನ ದಿವಸ ಪ್ರಾರಬ್ಧದೊಳಗೆ ನಾವು ಎಷ್ಟೊತ್ತ ನಿದ್ದೆ ಮಾಡ್ಬೇಕು, ಎಷ್ಟು ಆರಾಮ ಇರ್ಬೇಕು ಅಟ್ಟ ಕೊಟ್ಟಕ್ಕೆ ಹೋಗ್ಬಿಡ್ತಾನ ಅಷ್ಟೇ ಆನಂದಮಯ ಕೋಶ.
ಅಷ್ಟೇ ಕ್ಷಣಿಕ ಅಷ್ಟೇ. ಅದಕ್ಕ ಇಲ್ಲಿಯ ತನಕ ಅನ್ನಮಯ, ಸ್ಥೂಲದೇಹ ಆತ್ಮ, ಇಂದ್ರಿಯ ಆತ್ಮ, ಪ್ರಾಣವೇ ಆತ್ಮ, ಮನವೇ ಆತ್ಮ, ಬುದ್ಧಿ ಆತ್ಮ, ಆನಂದ ಆತ್ಮ ಅಂತಾರೆ. ಇನ್ನೊಬ್ಬನಿದ್ದಾನೆ ಮಾಧ್ಯಮಿಕ ಬೌದ್ಧ, ಇನ್ನೊಬ್ಬ ಬೌದ್ಧ ಮಾಧ್ಯಮಿಕ ಬೌದ್ಧ ಅಂತೇಳಿ. ಈತನು ಆನಂದಮಯ ಕೋಶವೇ ಆತ್ಮನೆಂದು ಹೇಳುತ್ತಾನೆ, ಆದರೆ ಹೇಳುವ ರೀತಿ ಬೇರೆ ಬೇರೆ. ಈಗ ಇವಂದೇನು ಭಟ್ಟನ ಮತದೊಳಗ ಪ್ರಕಾಶ ರೂಪ, ಅಪ್ರಕಾಶ ರೂಪ, ಜಡ ರೂಪ, ಚೇತನ ರೂಪ ಎಲ್ಲ 4 ಶಬ್ದಗಳು ನೆನ್ಪಿಟ್ಕೋಬೇಕು ಭಟ್ಟನ ಮತದೊಳಗ. ಆತ್ಮ ಹೆಂಗದನ? ಪ್ರಜ್ಞೆ ಇದ್ದಾಗ ಚೇತನ ರೂಪ, ನಿದ್ದೆ ಎತ್ತಿದಾಗ ಜಡ ರೂಪ, ಮತ್ತ ಎತ್ತರಿದ್ದಾಗ ಪ್ರಕಾಶ ರೂಪ, ತಿಳುವಳಿಕೆ ಇದ್ದಾಗ, ನಿದ್ದೆ ಎತ್ತಿದಾಗ ಅಪ್ರಕಾಶ ರೂಪ. ಆತ್ಮ ಹಂಗಿರ್ತಾನ, ಒಮ್ಮ ಪ್ರಕಾಶ ರೂಪ, ಇನ್ನೊಮ್ಮೆ ಅಪ್ರಕಾಶ ರೂಪ ಅಂತಂದ್ರ ಹೊನ್ನೆ ಹುಳ ಇದ್ದಂಗ ಅದನ್ನ ಅಂತ ಹೇಳ್ಬಿಟ್ಟ ಅವ, ಮಿಂಚುಳ ಇದ್ದಂಗ. ಅದು ಒಮ್ಮೆ ಇರ್ತದ ಒಮ್ಮೆ ಇರಂಗಿಲ್ಲ ಅಂತಂದ್ರ ಅದಕ್ಕೇನಂತಾರ? ವ್ಯಭಿಚಾರಿ ಅಂತಾರ. ವ್ಯಭಿಚಾರಿ. ಒಮ್ಮೆ ಇದ್ದು ಇನ್ನೊಮ್ಮೆ ಇಲ್ಲದ್ದು ವ್ಯಭಿಚಾರಿ. ಎಲ್ಲ ಕಾಲದಲ್ಲಿ ಇರೋದು ಶಾಶ್ವತ, ಅವ್ಯಭಿಚಾರಿ. ಆತ್ಮ ಏನದ? ಅವ್ಯಭಿಚಾರಿ ಅದ, ವ್ಯಭಿಚಾರಿ ಇಲ್ಲ. ಒಮ್ಮೆ ಬೆಳಕಿನ ರೂಪ, ಒಮ್ಮೆ ಕತ್ತಲೆಯ ರೂಪ, ಒಮ್ಮೆ ಪ್ರಕಾಶ, ಒಮ್ಮೆ ಅಪ್ರಕಾಶ, ಒಮ್ಮ ಜಡ, ಒಮ್ಮೆ ಚೇತನ. ಹಾಂಗಿಲ್ಲ ಅದು. ಮಿಂಚು ಹುಳ ಇದ್ದಂಗಿಲ್ಲ ಅದು. ಮಿಂಚು ಹುಳ ವ್ಯಭಿಚಾರಿ ಅದು. ಅವಂದೇನದ? ಅಲುಪ್ತ ಪ್ರಕಾಶ. ಬೆಳಿಗ್ಗೆ ತಿಳುವಳಿಕೆ ಆದ, ರಾತ್ರಿ ತಿಳುವಳಿಕೆ ಇಲ್ಲ ಅಂತಂದ್ರೆ ಹೆಂಗಾಗ್ತದ? ರಾತ್ರಿ ತಿಳುವಳಿಕೆನೂ ಆದ, ಆ ತಿಳುವಳಿಕೆ ಇದ್ದದ್ದಕ್ಕೆ ಮುಂಜಾನೆ ನಿದ್ದಿ ಚಂದ ಆಯ್ತು ಅಂತ ಹೇಳ್ತಾನ. ಒಂದ್ ವೇಳೆ ಅವ ಜಡ ರೂಪ ಇದ್ದಿದ್ನಂತಂದ್ರ ರಾತ್ರಿ ನಿದ್ದೆ ಎತ್ತಿದ್ದು ಹೇಳಕ್ ಬರಬಾರ್ದವನಿಗೆ. ಜಡ ಆಗಿದ್ದನಂತಂದ್ರೆ ನಿದ್ದೆ ಎತ್ತಿದ್ದು ಹೆಂಗ್ ಹೇಳ್ತಾನ? ನಿದ್ದೆನ್ ಸುಖ ಹೆಂಗ್ ಹೇಳ್ತಾನ? ನಿದ್ದೆನ್ ಸುಖ ಮುಂಜಾನೆ ಹೇಳ್ತಾನಂತಂದ್ರೆ ಜಡದಾಗಿದ್ದವನು, ಜಾಗೃತದಾಗಿದ್ದವನು, ಸ್ವಪ್ನದಾಗಿದ್ದವನು, ಎಲ್ಲಾ ಕಾಲದಲ್ಲಿ ಇದ್ದವನು ಒಬ್ಬ ಬೇರೆ ಅದನ. ಅವನ ಬಳಿ ಅದ ಮಾಹಿತಿ. ಇವು ಜೀವಗಳು, ಇವು ಜಾಗರ, ಸ್ವಪ್ನ, ಸುಷುಪ್ತಿ ಅಂತಂದ್ರ ವಿಶ್ವ, ತೈಜಸ್, ಪ್ರಾಜ್ಞೆ ಜೀವಗಳು. ಈ ಜೀವಗಳಿಗೆ ಮೀರಿದ ಒಬ್ಬ ಆತ್ಮ ಅಂತೇನ, ಅವನಿಗೆ ಯಾವ ಯಾವ ಜೀವರು ಬಂದು ಯಾವಾಗ ಯಾವಾಗ ಏನು ಭೋಗ ಕೊಟ್ರು ಅನ್ನೋದು ಆತ್ಮನಲ್ಲಿ ಮಾಹಿತಿ ಅದ. ಎತ್ತರಿದ್ದಾಗ ಏನ್ ಮಾಡಿರಿ ಅನ್ನೋದು ಸ್ವಪ್ನದಾಗ ಗೊತ್ತಿಲ್ಲ. ಸ್ವಪ್ನದಾಗ ಏನದ ಅನ್ನೋದು ಎತ್ತರದಾಗ ಗೊತ್ತಿಲ್ಲ. ಎತ್ತರದಾಗ ಇದ್ದಾಗ ಸ್ವಪ್ನ ಸುಳ್ಳಂತೀರಿ, ಸ್ವಪ್ನದಾಗ ಇದ್ದಾಗ ಎಚ್ಚರ ಸುಳ್ಳಂತೀರಿ. ಎರಡೂ ಮೀರಿ ಹೋದ್ರಿ ಅಂತಂದ್ರ ನಿದ್ದೆ ಒಳಗ ಜಾಗ್ರದೊಳಗಿನ ಎಚ್ಚರ ಸುಳ್ಳ, ಸ್ವಪ್ನನು ಸುಳ್ಳ, ನಿದ್ದಿನೇ ಕರೆ ಅಂತೀರಿ. ಒಂದರಾಗಿದ್ದದ್ದು ಇನ್ನೊಂದರಾಗ ಇಲ್ಲ. ಆದರೆ ಎಲ್ಲದರೊಳಗ ಇದ್ದ ಅನುಭವ ಒಬ್ಬ ಬೇರೆ ಅವನ್ ಬಲ್ಲದ. ನೀವು ನಿದ್ದೆ ಎತ್ತಿದಾಗ ಎಂತ ನಿದ್ದೆ ಮಾಡಿದ್ರಿ, ನೀವು ಎತ್ತರಿದ್ದಾಗ ಏನೇನ್ ಮಾಡಿರಿ, ನೀವು ಸ್ವಪ್ನ ಏನೇನು ಕಂಡಿರಿ, ಈ ಎಲ್ಲ ಮಾಹಿತಿಗಳು ಯಾರ ಬಲ್ಲಿ ಅದಾವ? ನಿಮ್ಮ ಆತ್ಮನಲ್ಲಿ ಅದಾವ. ಅವನಿಗೆ ಗೊತ್ತದ ಇನ್ಫಾರ್ಮೇಶನ್. ಅವ ಹೇಳ್ತಾನ ನಿದ್ದೆ ಚಲೋ ಆಯ್ತು, ಎತ್ತರಿದ್ದಾಗ ಇಂತಿಂತ ಕೆಲಸ ಮಾಡೀವಿ, ಸ್ವಪ್ನದಾಗ ಇಂತಿಂತ ಸ್ವಪ್ನ ಬಂದು, ಇವೆಲ್ಲ ಓಸು 3 ಅವಸ್ಥೆಗಳನ್ನು ಕುರಿತು ಒಬ್ಬ ಸಾಕ್ಷಿ ಏನದಲ್ಲ ಅವನಿಗೆ ಗೊತ್ತದ ಇದೆಲ್ಲ. ಅವನ ಬಗ್ಗೆ ಈ ಭಟ್ಟನ ಮತದಾಗ ಏನು ಪ್ರಸ್ತಾಪನೆ ಇಲ್ಲ. ವಿಶ್ವಜೀವ, ತೈಜಸ್ ಜೀವ, ವಿಶ್ವಜೀವ, ತೈಜಸ್ ಜೀವ, ಪ್ರಾಜ್ಞೆ ಜೀವ. ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ಇವರೇನು ನಮ್ಮ ಪಾಪ ಪುಣ್ಯಗಳ ಭೋಗ ಕೊಡ್ಲಕ್ಕ ಬರ್ತಾರ, ಬಂದ ಏನೇನು ಭೋಗ ಕೊಟ್ಟಾರ ಅನ್ನೋದು ಒಬ್ರಿಗೆ ಗೊತ್ತಿಲ್ಲ. ವಿಶ್ವಜೀವ ಏನ್ ಭೋಗ ಕೊಟ್ಟಾನ, ತೈಜಸ್ ಜೀವನಿಗೆ ಗೊತ್ತದೇನ್ರಿ? ಕನಸಿನಾಗಿದ್ದಾಗ ನೀವು ಜಾಗೃತ ಏನಾರ ಗೊತ್ತಾಗ್ತದೇನು? ಸುಳ್ಳಂತೀರಿ. ನಿನ್ನೆ ನೋಡಿರಿ ಕನಸು ಇವತ್ತು ಸುಳ್ಳಂತೀರ ಇಲ್ಲ? ನಿನ್ನೆ ರಾತ್ರಿ ಕನಸು ಕಂಡಿರ, ಅದು ಈಗ ಸುಳ್ಳಂತೀರ ಇಲ್ಲ? ಮತ್ತೀಗ ಜಾಗ್ರ ಮಾಡ್ಕೊಂಡು ಈಟೆಲ್ಲ ಬಡದಾಡಿ ಮಾಡ್ತಿರಲ್ಲಪ್ಪ. ರಾತ್ರಿ ಮಕ್ಕೊಂಡು ನಿದ್ದೆ ಎತ್ತಿದಾಗ ನೀವು ಬೇರೆ ಕನಸಿನ ಲೋಕಕ್ಕೆ ಹೋದಾಗ ಇದು ಖರೆ ಆದೇನು?
ಇದನ್ನು ಸುಳ್ಳ. ಕನಸಿನಾಗಿದ್ದವನಿಗೆ ಜಾಗ್ರ ಸುಳ್ಳ, ಜಾಗೃತದಾಗಿದ್ದವನಿಗೆ ಕನಸು ಸುಳ್ಳ, ಜಾಗ್ರ ಸ್ವಪ್ನ ಎರಡೂ ದಾಟಿ ಸುಷುಪ್ತಿವಾದ್ನಂದ್ರೆ ಇವೆರಡು ಸುಳ್ಳ. ಮತ್ತೆ ಯಾವ್ದು ಖರೆ ನಿಮ್ ಜೀವನದಾಗ? ಯಾವ್ದು ಖರೆ ಅಂತಂದ್ರ ನಿಮ್ಮ ಸ್ವರೂಪನೇ ಖರೆ. ನಿಮ್ಮ ಸ್ವರೂಪದಿಂದ ನೀವು ಜಾಗ್ರವನ್ನ ಅರಿತೀರಿ, ನಿಮ್ಮ ಸ್ವರೂಪದಿಂದ ನೀವು ಸ್ವಪ್ನವನ್ನ ಅರಿತೀರಿ, ನಿಮ್ಮ ಸ್ವರೂಪದಿಂದ ನೀವು ಈ ಸುಷುಪ್ತಿಯನ್ನ ಅರಿತೀರಲ್ಲ, ನೀವು ಖರೆ. ನಿಮ್ಮ ಸ್ವರೂಪದ ಬಗ್ಗೆ ಈ ಬಟ್ಟನ ಮತದೊಳಗೆ ಇಲ್ಲ. ನಿಮಗೆ ಗೊತ್ತದ ಸ್ವಪ್ನ ಏನ್ ಬಿತ್ತು, ನಿದ್ದಿ ಹೆಂಗಾಯ್ತು, ಹಗಲತ್ತ ಜಾಗ್ರದಾಗ ಏನೇನ್ ಮಾಡಿರಿ ಅನ್ನೋದು ನಿಮಗ್ ಗೊತ್ತದ. ನಿಮ್ಮ ಸ್ವರೂಪ ಏನದ ಅದು ಸತ್ಯ, ನಿಮ್ಮ ಸತ್ಯ ಸ್ವರೂಪ. ಅದು ಕೂಟಸ್ಥ ಇರ್ಬೋದು, ಸಾಕ್ಷಿ ಇರ್ಬೋದು, ಆತ್ಮ ಇರ್ಬೋದು, ಬ್ರಹ್ಮ ಇರ್ಬೋದು, ಚೇತನ ಇರ್ಬೋದು, ಅದು ನಿಮಗೆ ಗೊತ್ತಿರ್ತದೆ. ಇವು ಮೂರನ್ನು ಮೀರಿದವರವರು. ಸ್ಪಷ್ಟ ಆಯ್ತಾ? ಆನಂದಮಯ ಕೋಶವೇ ಆತ್ಮನಲ್ಲ ಅಂತ. ಅದಕ್ಕೆ ಇಲ್ಲಿ ಒಬ್ಬ ಏನ್ ಮಾಡ್ತಾನ, ಮಾಧ್ಯಮಿಕ ಬೌದ್ಧ. ಮಾಧ್ಯಮಿಕ ಬೌದ್ಧನ ವಿಷಯ ಏನು? ತರಂಗ 5 267ನೇ ವಿಷಯಾಂಕ. ಮತ್ತೆ ಅದೇ 157ನೇ ದೋಹದ ವಿಶ್ಲೇಷಣೆ ಮುಂದುವರಿತದ. ಆನಂದಮಯ ಕೋಶವೇ ಆತ್ಮ ಅಂತೇಳಿ ಇನ್ನೊಬ್ಬ ಹೇಳೋಣ, ಮಾಧ್ಯಮಿಕ ಬೌದ್ಧ. ಅವಂದು ನಾಳೆ ನೋಡೋಣ, ಸಮಯ ಸಾಕಷ್ಟಾಗ್ಯದ. ಇವಂದು ಬಗ್ಗೆ ಸ್ವಚ್ಛ ತಿಳ್ಕೊಂಡ್ರ 4 ಶಬ್ದಗಳ ನೆನ್ಪಿಟ್ಕೋತೀರ. ಏನೇನು? ಒಮ್ಮ ಜಡ ರೂಪ, ಒಮ್ಮ ಚೇತನ ರೂಪ ಇರ್ತದ ಆತ್ಮ ಅಂತೇಳಿ. ಹಾಂಗಿರಂಗಿಲ್ಲ. ಆತ್ಮ ಜಡ ಚೇತನ ದಾಟಿ ಒಂದೇ ತರ ಇರ್ತದ. ಚೇತನ ಅಂತ ಯಾಕಂತಾರ ಅಂದ್ರೆ ಜಡಕ್ಕ ಸಂವಾದಿಯಾಗಿ ಚೇತನ ಅಂತಾರ. ಅವ ಚೇತನನು ದಾಟನ, ಜಡನು ದಾಟಿ ಅವ ತಾನೇ ತಾನಾಗಿರ್ತಾನ ಅವ ಆತ್ಮ. ಆಮೇಲೆ ಪ್ರಕಾಶ ರೂಪ, ಅಪ್ರಕಾಶ ರೂಪ. ಒಮ್ಮೆ ಇರ್ತದ, ಒಮ್ಮೆ ಇರಂಗಿಲ್ಲ ಅಲ್ಲ. ಒಮ್ಮೆ ಇದ್ದು ಒಮ್ಮೆ ಇರ್ಲಾರ್ದಂಗ ಆಗಿದ್ದು ವ್ಯಭಿಚಾರಿ. ಆತ್ಮ ಅವ್ಯಭಿಚಾರಿ. ಎಲ್ಲಾ ಕಾಲದಲ್ಲಿ ಪ್ರಕಾಶವಾಗಂತದ್ದು ಯಾವದದು? ಅಲುಪ್ತ ಪ್ರಕಾಶ. ಇದು ಒಮ್ಮೆ ಪ್ರಕಾಶ ಇದ್ದು ಇನ್ನೊಂದ್ಸಾರಿ ಪ್ರಕಾಶ ಇಲ್ಲದಂಗಾಗದು ಲುಪ್ತ ಪ್ರಕಾಶ. ಅನಾತ್ಮಗಳೆಲ್ಲ ಅಲುಪ್ತ ಪ್ರಕಾಶ, ಲುಪ್ತ ಪ್ರಕಾಶಗಳು. ಆತ್ಮ ಏನದ? ಅಲುಪ್ತ ಪ್ರಕಾಶ. ಈ ಶಬ್ದಗಳು ತಿಳ್ಕೋಬೇಕು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗಾಗದು, ಒಮ್ಮೆ ಹೆಚ್ಚಾಗದು, ಒಮ್ಮೆ ಕಡಿಮೆ ಆಗೋದು. ಸೂರ್ಯನ ಬೆಳಕುಗಳದವಲ್ಲ, ಅವೆಲ್ಲ ಸೂರ್ಯ ಚಂದ್ರರ ಬೆಳಕುಗಳು, ಅವು ಲುಪ್ತ ಪ್ರಕಾಶಗಳು. ಆತ್ಮಂದೇನದ? ಅಲುಪ್ತ ಪ್ರಕಾಶ. ಮುಂಜಾನೆ ಕಡಿಮೆಯಾಗಿ ಸಂಜೆಗೆ ಹೆಚ್ಚಾಗ್ಯದು, ಮುಂಜಾನೆ ಇದ್ದು ಸಂಜೆಗೆ ಇಲ್ದಂಗಾಗದು. ಹೀಗೇನಾರ ಅದ ನಿಮ್ಮೊಳಗ ಆತ್ಮ? ಒಮ್ಮೆ ಹೆಚ್ಚ, ಒಮ್ಮೆ ಕಡಿಮೆ, ಒಮ್ಮೆ ಇದ್ದು ಒಮ್ಮೆ ಇಲ್ದಂಗಾಗ್ಯದ ಏನ ಆತ್ಮ? ಅದು ಅಲುಪ್ತ ಪ್ರಕಾಶ. ಆತ್ಮ ಅಲುಪ್ತ ಪ್ರಕಾಶ. ಅಲ್ಲಿರೋದು ಲುಪ್ತ ಪ್ರಕಾಶ. ಇಲ್ಲಿ ಭಟ್ಟ ಏನ್ ಹೇಳಕತ್ತನ? ಲುಪ್ತ ಪ್ರಕಾಶವನ್ನೇ ಆತ್ಮ ಅಂತ ಹೇಳಕತ್ತನ. ಇದು ತಪ್ಪು. ಆತ್ಮ ಅಲುಪ್ತ ಪ್ರಕಾಶ. ಮುಂದ 4 ಶಬ್ದಗಳು ಹೇಳ್ರಿ ಭಟ್ಟನ ಮತದೊಳಗಿರವು. ಯಾವ 4 ಶಬ್ದಗಳು ನೆನ್ಪಿಟ್ಕೋಬೇಕು? ಜಡ ಮತ್ತು ಚೇತನ. ಒಂದು ಸಾರಿ ಜಡ ಇರ್ತಾನ, ಒಂದು ಸಾರಿ ಚೇತನ ಇರ್ತಾನ. ಒಂದು ಸರ ಅಪ್ರಕಾಶ ಇರ್ತಾನ, ಒಂದ್ ಸಾರಿ ಪ್ರಕಾಶ ಇರ್ತಾನ. ಇವು 4 ನೆನಪಿಟ್ಕೋಬೇಕು. ಭಟ್ಟನ ಮತ ಅಂತಂದ್ರೆ ಇವು 4. ಅದೇನದ? ವ್ಯಭಿಚಾರಿ ತತ್ವ ಹೇಳಕತ್ತಾನ. ಆತ್ಮಕ್ಕ ವ್ಯಭಿಚಾರಿ ತತ್ವದ ಆರೋಪ ಮಾಡ್ಲಕತ್ತಾನ. ಅದು ತಪ್ಪು. ಆತ್ಮ ಅದನ್ನ ಅವ್ಯಭಿಚಾರಿ. ಒಮ್ಮೆ ಇರ್ತಾನ, ಒಮ್ಮೆ ಇರಂಗಿಲ್ಲ. ಒಮ್ಮೆ ಜಡ ಇರ್ತಾನ, ಒಮ್ಮೆ ಚೇತನ ಇರ್ತಾನ, ಒಮ್ಮೆ ಪ್ರಕಾಶ ಇರ್ತಾನ, ಒಮ್ಮೆ ಅಪ್ರಕಾಶ ಇರ್ತಾನ. ಆತ್ಮ ಹಂಗಿರಂಗಿಲ್ಲ. ಇವೆಲ್ಲವನ್ನು ಮೀರಿ ಅವ ಸದಾ ಕಾಲ ಒಂದೇ ತರ ಇರ್ತಾನವ. ಮಿಂಚು ಉಳಿದಂಗಿರವ ಅಲ್ಲ ಆತ್ಮ. ನೆಕ್ಸ್ಟ್ ಮಾಧ್ಯಮಿಕ ಬೌದ್ಧನ ಮತ. ನಾಳೆ ಮತ್ತೆ ಇದೇನ್ ಹೇಳೋದು ಬೇಡಲ್ಲ, ಭಟ್ಟನ ಮತ.
ಇಲ್ಲಿ ಸಂಕ್ಷಿಪ್ತ ಪೂರ ಡಿಟೇಲ್ ಹೇಳಿವಲ್ಲ. ಇಲ್ಲಿ ಏನದ ಅಂತಂದ್ರೆ ನಿಮಗ ಸ್ಟ್ಯಾಂಡರ್ಡ್ ವಾಕ್ಯಗಳು ಯಾವುವು? ಜಾಗ್ರ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆ ಒಳಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರದೊಳಗ ಆತ್ಮನ ಪ್ರತಿಬಿಂಬ ಬಿತ್ತು ಅಂತಂದ್ರೆ ಜಾಗೃತ ಅವಸ್ಥೆ. ಸೂಕ್ಷ್ಮ ಶರೀರದೊಳಗ ಆತ್ಮನ ಪ್ರತಿಬಿಂಬ ಬಿತ್ತು ಅಂತಂದ್ರೆ ಸ್ವಪ್ನಾವಸ್ಥೆ. ಕಾರಣ ಶರೀರದೊಳಗ ಆತ್ಮನ ಪ್ರತಿಬಿಂಬ ಬಿತ್ತು ಅಂತಂದ್ರೆ ಸುಷುಪ್ತಾವಸ್ಥೆ. ಈ ರೀತಿ ತಿಳ್ಕೋಬೇಕು. ಕಾರಣ ಶರೀರ ಅಂದ್ರೆ ಅಜ್ಞಾನ, ಗೊತ್ತಿಲ್ಲ ಅನ್ನೋದೆಲ್ಲ ಡೀಟೇಲ್ ಆಗಿ ಹೇಳಿದೆ ನಾನು. ಮುಂದೆ ಏನದ ಗೊತ್ತಿಲ್ಲ, ಯಾರು ಹೆಂಗದರ ಮುಂದೆ ಗೊತ್ತಿಲ್ಲದ್ದೇನದ ಅದ್ರೊಳಗೆ ಆತ್ಮನ ಪ್ರಕಾಶ ಏನ್ ಬಿತ್ತದ, ಪ್ರತಿಬಿಂಬ ಬಿತ್ತು ಅಂತಂದ್ರೆ ಅದು ಸುಷುಪ್ತಾವಸ್ಥೆ. ಮತ್ತ ಇನ್ನ ಒಂದು ಸ್ಟ್ಯಾಂಡರ್ಡ್ ಮಾತು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಈ ಒಂದು ಪ್ರಾಜ್ಞೆ ಜೀವ ನಿದ್ದೆ ಹತ್ತಿದಾಗ ನಮಗ ಪುಣ್ಯದ ಸುಖ ಆಗ್ಲಕತ್ತದ ಅಂದ್ರೆ ನಾವು ಪುಣ್ಯ ಮಾಡೀವಿ, ನಿದ್ದೆ ಬಂದದ, ನಿದ್ದೆ ಹತ್ತದ, ಖುಷಿ ಪಡ್ಲಕತ್ತೀವಿ ಅಂತೇಳಿ ಆ ಪ್ರಾರಬ್ಧ ಕರ್ಮದ ಫಲ ಕೊಡುವ ಸಮಯ ಅದೇನದ ಸುಷುಪ್ತಾವಸ್ಥೆ. ಅಲ್ಲಿ ಅನುಭವಿಸಿದ ಆನಂದ ಏನದ ಅದು ಆನಂದ. ಅದೇನಂತಂದ್ರೆ ನಿದ್ದೆ ಒಳಗಿನ ಆನಂದ, ಅಜ್ಞಾನದೊಳಗಿನ ಪ್ರತಿಬಿಂಬದ ಸುಖ. ಅಜ್ಞಾನ ಅಂತಂದ್ರೆ ಕಾರಣ ಶರೀರದೊಳಗೆ ಉಂಟಾದ ಆತ್ಮನ ಪ್ರತಿಬಿಂಬದ ಸುಖ. ಅದು ಪುಣ್ಯದ ಫಲವಾಗಿ ನಮಗೆ ಚಂದ ನಿದ್ದೆ ಬರ್ಲಕತ್ತದ. ಒಂದೊಂದಿನ ಮಕ್ಕೊಂಡಾಗ ನಿದ್ದಿನೇ ಸರಿಗೆ ಆಗಂಗಿಲ್ಲ. ಯಾಕಂದ್ರೆ ಪಾಪ ಮಾಡಿ ಮಕ್ಕೊಂಡಿರ್ತೀವಿ, ನಿದ್ದೆ ಹತ್ತದ. ಅವತ್ತಿನ ದಿವಸ ನಿದ್ದೆ ಸರಿಗೆ ಆಗಂಗಿಲ್ಲ. ಪಾಪದ ಫಲ ಅನುಭವಿಸ್ತಾ ಇರುವ ಸಮಯದಲ್ಲಿ ನಿದ್ದೆ ಸರಿಗೆ ಆಗಂಗಿಲ್ಲ ಅಷ್ಟೇ. ನಿದ್ದೆ ಸರಿಗಾಯ್ತಂದ್ರೆ ಪುಣ್ಯದ ಫಲ ಅನುಭವಿಸ್ಲಕತ್ತೀವಿ ಅಂತ ತಿಳ್ಕೋಬೇಕು. ಎಂತ ಪುಣ್ಯ ಮಾಡಿನಪ್ಪ, ಏಟ್ ಚಂದ ನಿದ್ದೆ ಹತ್ತಿತು ಅನ್ಬೇಕು. ಅದು ಯಾರು ಕೊಡ್ತಾರ? ಪ್ರಾಜ್ಞೆ ಜೀವ ಕೊಡುವಂತ ಪ್ರಾರಬ್ಧ ಕರ್ಮದ ಫಲ. ಈ ರೀತಿ ತಿಳ್ಕೊಳ್ಳೋದು ಇದರದು ಒಂದು ಗಟ್ಟಿಯಾಗಿ ಅರ್ಥ ಮಾಡ್ಕೊಳ್ರಿ. ಇವತ್ತ ಅದರ ಮುಕ್ತಾಯ ಭಟ್ಟನ ಮತ, ನಾಳೆ ಮಾಧ್ಯಮಿಕ ಬೌದ್ಧನ ಮತ. ಆನಂದಮಯ ಕೋಶವೇ ಆತ್ಮ ಅಂತೇಳಿ ಇವ ಏನ್ ಹೇಳ್ತಾನ ಅನ್ನೋದು ನಾಳೆ ನೋಡೋಣ. ಟೈಮ್ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತೇನದರಿ ಸಾಯಂಕಾಲ 4 ಗಂಟೆಗೆ ಯಾರು ಹೇಳ್ತಾರ? ಏನು ಸುಮ್ ಸತ್ಯ ಹೇಳ್ರಿ. ಯಾರು ಅವ್ರು ಹೇಳ್ತಾರ? ನಾವ್ ಹೇಳ್ಬೇಕ? ಏನ್ ಯಾವ ಆಗಮ ಅದ? ಏನು ಯಾವ ಆಗಮ? ಚಂದ್ರ ಜ್ಞಾನಾಗಮ. ಚಂದ್ರ ಜ್ಞಾನಾಗಮ. ಪಶು ಪಾಶಪತಿ, ಪಾಶುಪತ ಧರ್ಮದ ಬಗ್ಗೆ ಬಹಳ ಚಂದದ ಆಗಮ. ವೀರಶೈವ, ಲಿಂಗಾಯತ, ಲಿಂಗವಂತ, ಅರಿವುಳ್ಳವರ ಧರ್ಮದ ಒಂದು ಮೂಲ ಸಾಹಿತ್ಯ. ಸಾಕ್ಷಾತ್ ಆ ಶಿವನ ಮುಖದಿಂದಲೇ ಉದ್ಭವವಾದಂತ ಶ್ಲೋಕಗಳು. ನಿಡುಮಾಮಿಡಿ ಜಗದ್ಗುರುಗಳು ಜೇಚೇನಿಯವರ ವಿಶ್ಲೇಷಣೆ, ಅಮೋಘವಾದ ವಿಶ್ಲೇಷಣೆಯೊಂದಿಗೆ ಚಂದ್ರ ಜ್ಞಾನಾಗಮ ಎನ್ನುವ ಒಂದು ಆಗಮದ ವಿಷಯ. ಕರೆಕ್ಟ್ 4 ಗಂಟೆಗೆ ಬನ್ರಿ. 4 ಗಂಟೆಗೆ ಒಂಚೂರು ಹೆಚ್ಚು ಕಡಿಮೆ ಯಾರೇ ಬರ್ತಿದ್ರು ಸಹಿತ ಸ್ವಲ್ಪ ವೇಟ್ ಮಾಡ್ರಿ. ಒಂದು 5-10 ನಿಮಿಷ ಗಪ್ ಕುಂದಿರ್ಬೇಡ್ರಿ. ಏನಾದರೂ ಹಾಡುಗಳು, ಏನಾದರೂ ನಿಮ್ಮ ಚಿಂತನೆಗಳು ಹಂಗೆ ಕಂಟಿನ್ಯೂ ಆಗ್ಬೇಕು. 4 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು. ನಾವು ಬರ್ತೀವಿ. ಬಂದು ಅದು ಆಗಮಕ್ಕೆ ಸಂಬಂಧಪಟ್ಟಂಥದ್ದು ಏನ್ ಹೇಳ್ಬೇಕು ಹೇಳ್ತೀವಿ. ಓಕೆ, ಒಳ್ಳೇದಾಗಲಿ ಎಲ್ಲರಿಗೂ. ನಮಸ್ಕಾರ. ಶಿವಾಯ ನಮಃ. ಯಾರು ಏನಾರ ಹೇಳ್ಬೇಕಾ? ಏನಾರ ಡೌಟ್ಸು? ಏನಿಲ್ಲ. ಓಕೆ.